व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयात् अनघमहिमा मानसे वागधीशः नमस्ते प्राणेश प्रणतविभवाय मणिमगाः नमः स्वामिन् रामप्रियतमनुमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरे. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 94ನೆಯ ಪ್ರವಚನವಿದು. ಧರ್ಮರಾಜನಿಗೆ ಕೃಷ್ಣ ಹೇಳಿದ ಗೀತೆ ಇದು. ವಿಷ್ಣು ಗೀತೆ, ಕೃಷ್ಣ ಗೀತೆ, ವೈಷ್ಣವ ಧರ್ಮ, ಅದರ ಚಿಂತನೆ. ವಿಶೇಷವಾಗಿ ಅತ್ಯಂತ ಸೂಕ್ಷ್ಮವಾದ ದೇಹವನ್ನು ಪಡೆದು ಮನುಷ್ಯ ಈ ದೇಹವನ್ನು ತೊರೆದು ಹೊರಡಲೇಬೇಕೆನ್ನುವ ಸತ್ಯವನ್ನು ಕೃಷ್ಣ ತಿಳಿಸಿಕೊಟ್ಟ. ಹೇಗೆ ಸಂಚಾರ ಮಾಡುತ್ತಾನೆ, ಯಮಪಟ್ಟಣದ ಕಥೆ ಹೇಗೆ ಅಂತ ಹೇಳಿಕೊಂಡು ಧರ್ಮರಾಜ ತನ್ನದೇ ಆದ ಸಂಗತಿಯನ್ನು ಕೃಷ್ಣನಿಂದ ಕೇಳಿಕೊಂಡ. ಬಹಳ ಭಯಾನಕವಾಗಿ ಚಿಂತನೆಯನ್ನು ಕೃಷ್ಣ ಧರ್ಮರಾಜನಿಗೆ ಹೇಳುತ್ತಾ ಇದ್ದಾನೆ. ಧರ್ಮರಾಜನನ್ನು ಉದ್ದೇಶಿಸಿಕೊಂಡು ನಮಗೆ ಅಂತ ಅರ್ಥ. ಧರ್ಮ ನರಕದ ಬಗ್ಗೆ, ತನ್ನ ಆಲಯದ ಬಗ್ಗೆ ಏನು ಕೇಳಬೇಕು? ಅಂದ್ರೆ ಯಮಪಟ್ಟಣದ ಬಗ್ಗೆ ಕೇಳಿದ್ದು ನಮಗಾಗಿ. ಖಂಡಿತವಾಗಿ ಎಲ್ಲವನ್ನೂ ತೊರೆದು ಹೋಗ್ತಾರೆ ಅನ್ನುವ ವಿಷಯವನ್ನು ಕೃಷ್ಣ ಹೇಳಿದ. ಹೋಗುವಾಗ ಹೇಗಿರುತ್ತದೆ? ಇದೊಂದು ಒಳ್ಳೆ ಪ್ರಶ್ನೆ. ಈಗ ಲೋಕದಲ್ಲಿ ಕೆಲವರೆಲ್ಲ ಹೋದವರು ಹಿಂದಿರುಗಿ ಬಂದವರಿದ್ದಾರೆ, ನಮಗೆ ಸಿಗುವವರಿದ್ದಾರೆ. ಸಾಯ್ತಾರೆ, ಸ್ವಲ್ಪ ಹೊತ್ತಿನ ನಂತರ ಎಚ್ಚರ ಆಗ್ತಾರೆ, ಏಳುತ್ತಾರೆ. ಸಹಜವಾಗಿ ಸತ್ತದ್ದು ಎನ್ನುವುದನ್ನು ಎಲ್ಲರೂ ನೋಡಿರ್ತಾರೆ, ತಿಳಿದಿರುತ್ತಾರೆ. ವೈದ್ಯಕೀಯವಾಗಿಯೂ ಸ್ಪಷ್ಟವೇ, ಅವರೇ ಸರ್ಟಿಫೈಡ್ ಮಾಡ್ತಾರೆ. ಆದರೆ ಸುಮಾರು ಹೊತ್ತಿನ ನಂತರ ಏನೋ ತಯಾರು ಮಾಡಿದಾಗ, ಕೆಲವೊಮ್ಮೆ ಹೂಳಲು ಹೊರಟಾಗ, ಸುಡಲು ನೆರೆದಾಗ ಎಲ್ಲ ಎದ್ದವರ ಮಾತನ್ನು ನಾವು ಅಲ್ಲಲ್ಲಿ ಕೇಳುತ್ತೇವೆ. ಅಂಥದ್ದು ಅನೇಕ ಸುದ್ದಿಗಳು. ನಾನು ಎಳವೆಯಿಂದ ಇವತ್ತಿನವರೆಗೆ ಸುಮಾರು ಅಂಥದ್ದೊಂದು 50 ಕೇಳಿದ್ದೇನೆ ಸುದ್ದಿಯನ್ನು. ಹಾಗೆ ಆದವರನ್ನು ಮಾತಾಡಿಸದಿದ್ದರೂ ಮಾತಾಡಿಸಿದವರನ್ನು ಕೇಳಿದ್ದೇನೆ. ಅವರ ಹತ್ರ ಈ ಪ್ರಶ್ನೆ ಮಾಧ್ಯಮದವರು ಪ್ರಶ್ನೆ ಮಾಡುವುದುಂಟು. ಕೇಳಿದ್ದಾರೆ, ಏನಾಯಿತು, ಹೇಗಾಯಿತು, ಎಲ್ಲಿ ಆಯಿತು ಅಂತ. ಆಗ ಅವರು ಹೇಳ್ತಿದ್ದು ಉತ್ತರ. ಅಷ್ಟೂ ಜನರು ಹೇಳೋ ಉತ್ತರದಲ್ಲಿ ಮಾತ್ರ ಒಂದೇ ಇತ್ತು. ಅವರು ಹೇಳ್ತಾರೆ, ನಾನು ಎಲ್ಲಿ ಹೋದೆ ಅಂತ ಗೊತ್ತಿಲ್ಲ, ಕತ್ತಲು ಇತ್ತು, ನಾನು ಹೋಗ್ತಾ ಇದ್ದೆ. 2 ಶಬ್ದ ಹೇಳ್ತಾರೆ ಅವರು. ಕತ್ತಲು ಇತ್ತು, ಹೋಗ್ತಾ ಇದ್ದೆ, ಮತ್ತೇನು ಗೊತ್ತಿಲ್ಲ, ಮತ್ತೇನು ಅಸ್ಪಷ್ಟವಾದ ಶಬ್ದಗಳು ಕೇಳುತ್ತಾ ಇದ್ದವು. ಕೆಲವರೇನು ಊಹಿಸಿಕೊಂಡು ಹೇಳಿದಾಗಿತ್ತು, ಅದು ನಾನಲ್ಲ, ಹೋಗು ಅಂತ ಹೇಳಿದ್ರು, ಬಿಟ್ರು ಅಂತ ಹೇಳಿಕೊಂಡು. ಅದೇನು ಸ್ಪಷ್ಟ ಹೇಳೋದಿಲ್ಲ ಅವರು, ಅದು ಯಾರು ಹೇಳಲಿಲ್ಲ. ಎಲ್ಲಿ ನಿಂತರು, ಯಾರು ಮಾತಾಡಿಸಿದರು ಎನ್ನುವುದರ ಬಗ್ಗೆ ಸ್ಪಷ್ಟವಾದ ಉತ್ತರ ಅಷ್ಟು ಹಿಂತಿರುಗಿ ಬಂದವರು ಹೇಳಲಿಲ್ಲ. ಅವರ ಇಂಟರ್ವ್ಯೂ ಎಲ್ಲಿ ಇರಲಿಲ್ಲ. ಬಟ್ ಒಂದು ಸಂಗತಿ ಇತ್ತು ಪ್ರತಿಯೊಬ್ಬರಲ್ಲಿ. ಏನು ಕೇಳಿದ್ರೆ, ಕತ್ತಲೆ ಇತ್ತು, ಹೋಗ್ತಿದ್ದೆ. ಬನ್ನಿ, ಈಗ ಕೃಷ್ಣ ಹೇಳುತ್ತಾನೆ ಹೇಗಿದೆ ಅಂತ ಪಯಣ. ಅಂಧಕಾರಮಪಾರಂ ತಂ ಮಹಾಘೋರಂ ತಮೋವ್ರತಂ ದುಃಖಾಂತಂ ದುಷ್ಪ್ರತಾರಂಚ ದುರ್ಗಮಂ ಪಾಪಕರ್ಮಣ. ಕೃಷ್ಣ ಮೊದಲೇ ಹೇಳುತ್ತಾನೆ, ಕೇಳಿಕೊಳ್ಳಿ. ಯಾರಿಗೆ ಅಂತ ಹೇಳುವುದನ್ನು ಗಟ್ಟಿ ನೆನಪಿಟ್ಟುಕೊಳ್ಳಿ. ಕೆಟ್ಟದು ಮಾಡಿದವರ ಗತಿಯ ಕತೆ ಅಂತ ಹೇಳುತ್ತಾನೆ ಈಗ ಮೊದಲಿಗೆ.
ಅದನ್ನು ಎಲ್ಲ ಇಂಟರ್ವ್ಯೂಗಳಲ್ಲಿಯೂ ನಮ್ಮ ಲೆಕ್ಕಾಚಾರದಂತೆ ಕೃಷ್ಣನ ಉತ್ತರದಂತೆ ಅವರು ಒಳ್ಳೆಯವರಲ್ಲ ಎನ್ನುವುದು ಅರ್ಥ ಆಗುತ್ತೆ. ಅದೇನೇ ಇರಲಿ, ನಾನು ಅವರನ್ನು ಬಗ್ಗೆ ಹೇಳಲಿಕ್ಕೆ ಹೋದದ್ದಲ್ಲ, ಸಿದ್ಧಾಂತದ ವಿಷಯದ ಬಗ್ಗೆ ಮಾತಾಡ್ತೇನೆ. ಅದಕ್ಕೆ ನಾನು ಹೇಳಿದೆ, ಯಾರನ್ನು ನಾನು ಪರ್ಸನಲಿ ಮಾತಾಡಿಸಿಲ್ಲ ಹೋಗಿ ಬಂದವರನ್ನು, ಆದರೆ ಕೇಳಿಕೊಂಡಿದ್ದೇನೆ ಮಾಧ್ಯಮದ ಮಧ್ಯದಲ್ಲಿ ಸಹಜವಾಗಿ ಸತ್ಯವಾಗಿ. ಇವತ್ತು ನಿನ್ನೆ ಮಾತ್ರ ಅಲ್ಲ, 50 ವರ್ಷದಿಂದ. ಇಲ್ಲಿ ಕೃಷ್ಣ ಹೇಳುತ್ತಾನೆ ಕತ್ತಲ ದಾರಿಯದು ಅಂತ ಸ್ಪಷ್ಟ ಹೇಳುತ್ತಾನೆ. ಏನು ಗೊತ್ತಿಲ್ಲದ ದಾರಿಯದು, ಕೆಟ್ಟವರಿಗೆ ಮಾತ್ರ ಅದು ಇದೆ ಎನ್ನುವ ಗಟ್ಟಿ ಒತ್ತು ಕೊಟ್ಟರೆ ಹೇಳುತ್ತಾ ಇದ್ದಾನೆ ಕೃಷ್ಣ. ಕೆಟ್ಟ ಕೆಲಸ ಮಾಡಿದವರ, ಅದರ ಜೊತೆಯಲ್ಲಿ ಒಳ್ಳೆ ಕೆಲಸ ಮಾಡದವರ, ಇದು ಪಯಣದ ವ್ಯವಸ್ಥೆ. ಇಂಥ ಪಯಣದಲ್ಲಿ ಅವರು ಕತ್ತಲ ದಾರಿಯಲ್ಲಿದ್ದಾರೆ. ಮತ್ತೆ ಹೇಳ್ತಾನೆ ಭಾರಿ ಘೋರವಾದ, ಅಂದ್ರೆ ಆ ಕತ್ತಲು ಅನುಭವದಲ್ಲಿ ಹಿಂಸೆಯನ್ನು ಮಾಡಿಸ್ತದೆ ಅಂತ. ಇದು ನಮ್ಗೆ ಅರ್ಥ ಆಗುವುದಿಲ್ಲ. ಒಬ್ಬ ರಾತ್ರಿ, ಚಂದ್ರನಿಲ್ಲದ ರಾತ್ರಿ, ಸೂರ್ಯನಿಲ್ಲದ ರಾತ್ರಿ ಅದು ಹೇಳಬೇಕೆ? ಸೂರ್ಯನಿಲ್ಲದ ರಾತ್ರಿ ಅಂತ, ರಾತ್ರಿ ಅಂದ ತಕ್ಷಣ ಸೂರ್ಯ ಇಲ್ಲ ಅಂತಲೇ ಅರ್ಥ. ಚಂದ್ರನಿಲ್ಲದ ರಾತ್ರಿ ಹೇಳಬೇಕಾಗತ್ತೆ, ಯಾಕಂದ್ರೆ ಅಮಾವಾಸ್ಯೆಯಲ್ಲಿ ಅಂತ. ಇನ್ನು ಬೀದಿ ದೀಪಗಳಿಲ್ಲದ, ಅದಕ್ಕೆ ನಾನು ಹೇಳಿದ್ದು ಸೂರ್ಯನಿಲ್ಲದ ರಾತ್ರಿ ಅಂತ ಹೇಳಿದೆ. ಯಾಕೆಂದ್ರೆ ಸೋಲಾರ್ ಇಲ್ಲ ಅಂತ. ನಾವೆಲ್ಲ ಅವಧಾನ ಪ್ರಪಂಚದಲ್ಲಿ ಇರೋದ್ರಿಂದ ನಮಗೆಲ್ಲ ಹೊಸ ಹೊಸ ಅರ್ಥಗಳಿರ್ತವೆ. ಅದನ್ನು ಸೂರ್ಯನಿಲ್ಲದ ರಾತ್ರಿ ಕೂಡಿಸುವುದು ಹೇಗೆ ಅಂದ್ರೆ ಸೋಲಾರ್ ಲೈಟ್ ಇಲ್ಲ ಹೇಳಲಿಕ್ಕೆ ಅಂತ. ಹಾಗೆ ಬೀದಿ ದೀಪಗಳು ಇಲ್ಲ, ಮೂನ್ ಲೈಟ್ ಇಲ್ಲ, ಸೂನ್ ಲೈಟ್ ಇಲ್ಲ. ಸೂನ್ ಲೈಟ್ ಸನ್ ಲೈಟ್ ಇರಲಿ, ಏನೇ ಹೇಳಿ, ಯಾವುದೂ ಇಲ್ಲದಿದ್ದಾಗ ಬರೇ ಕತ್ತಲಿತ್ತಲ್ಲ. ಅದಕ್ಕೆ ಅವ್ರು ಹೇಳೋದು, ಎಷ್ಟೋ ಜನ ತರ್ಕ ಮಾಡುವುದುಂಟು, ತಾರ್ಕಿಕರು ಹೇಳ್ತಾರೆ, ಒಂದು ದರ್ಶನದಲ್ಲಿ ಬರ್ತದೆ ಅವರದ್ದು ಸುದ್ದಿಗಳು. ಕತ್ತಲು ಎನ್ನುವುದು ಒಂದು ವಸ್ತು ಅಲ್ಲ, ಮತ್ತೆ ಬೆಳಕಿಲ್ಲ ಎನ್ನುವುದೇ ವಸ್ತು, ಅಭಾವ. ಬೆಳಕಿಲ್ಲ ಎನ್ನುವುದರಲ್ಲಿಯೇ ಕತ್ತಲು ಎನ್ನುವುದು, ಕತ್ತಲೊಂದು ಹೊಸದ್ದು ಯಾಕೆ ಅಂತ ಹೇಳಿ ಗಲಾಟೆ ಮಾಡ್ತಾರೆ. ಇಲ್ಲಿ ಈಗ ಅದರ ವಿಷಯ ಗೊತ್ತಾಗತ್ತೆ ನೋಡಿ. ಈ ಕತ್ತಲು ಅವನನ್ನು ಮೆತ್ತಿಕೊಳ್ಳುತ್ತೆ, ಭಯಾನಕವಾಗಿ ಅವನನ್ನು ಹೆದರಿಸುತ್ತೆ. ಯಾಕೆಂದ್ರೆ ಯಾವುದೇ ಒಂದು ವಸ್ತು ಅಂದಾಗ ಅದಕ್ಕೊಂದು ಅಭಿಮಾನಿ ಇರ್ತಾರೆ. ಹಾಗಾಗಿ ಅಭಿಮಾನಿ ದೇವತೆಗಳ ಕೈಯಲ್ಲಿ ಸಿಕ್ಕಿದ. ಕತ್ತಲಿಗೊಂದು ಅಭಿಮಾನಿ ಇದೆ. ಮುಖ್ಯವಾಗಿ ತಮಸ್ಸಿಗೆ ದುರ್ಗಿಯ ಅಭಿಮಾನಿ ದೇವತೆ, ಆಯ್ತಾ? ಮತ್ತು ಉಳಿದವರನ್ನು ಇಟ್ಕೊಳ್ಳಿ. ಕೆಟ್ಟವರು ಇದ್ದಾರೆ, ಇಲ್ಲೇನಲ್ಲ. ಯಾಕೆ ತಮ್ಮ ಕತ್ತಲು ಅಂದ ತಕ್ಷಣ, ತಮಸ್ಸು ಅಂದ ತಕ್ಷಣ ಗೊತ್ತಿಲ್ಲ ಅಂತ ಅರ್ಥ, ಹಾಳು ಅಂತ ಅರ್ಥ. ಹಾಗಾಗಿ ಕೆಟ್ಟವರೆಲ್ಲದಕ್ಕೆ ಅಭಿಮಾನಿ ಅಸುರರೆಲ್ಲ ಬರ್ತಾರೆ. ಹಾಗಾಗಿ ಕತ್ತಲಿನಿಂದಾಗಿ ಕಣ್ಣು ಏನು ಕಾಣದೇ ಇರುವುದರಲ್ಲಿಯೂ ಒಂದು ಕಣ್ಣಿಗೆ ನೋವು ಬರ್ತದೆ. ಅದರಿಂದ ಯಾವತ್ತು ವಸ್ತುವಿನ ಮೇಲೆ ಬೆಳಕು ಇದ್ದ ಇದ್ರೆ ಕಣ್ಣಿಗೆ ಖುಷಿ. ಇಡೀ ಏನು, ಎಲ್ಲಿ ಕಾಲಿಡುವುದು, ಹೇಗೆ ಹೋಗುವುದು ಏನಿಲ್ಲ, ಯಾವ ಪರಿಯೇ ಇಲ್ಲ. ಅಂದ್ರೆ ಒಂದ್ಸತಿ ಬಿದ್ದಾನು, ಎದ್ದಾನು, ಎಡೆವಾನು, ಇದನ್ನೆಲ್ಲ ಹೇಳ್ತಾರೆ. ಅಂಧಕಾರಂ ಅಪಾರಂ, ಖಾಲಿಯಾಗುವುದಿಲ್ಲ, ಮುಗಿಯುವುದೇ ಇಲ್ಲ. ನಿಜವಾಗಿ ಗಮ್ಮತ್ತಂದ್ರೆ ಅಡ್ಡಾದಿಡ್ಡಿ ರಸ್ತೆಯಿಂದ ಆದ್ರೆ ಉಂಟಲ್ಲ, ತುಂಬಾ ಖುಷಿ. ಯಾಕೆ ಅಂದ್ರೆ ಅದು ಹೋದದ್ದೇ ಬರ್ತಾನೆ, ಬಂದದ್ದೇ ಹೋಗ್ತಾನೆ ಗೊತ್ತಾಗೋದಿಲ್ಲ. ಕತ್ತಲಲ್ಲಿ ತಿರುವು ರಸ್ತೆ ಇದ್ರೆ ಉಂಟಲ್ಲ, ನೀವು ಎಲ್ಲಿ ತಿರುಗಿದ್ದೀರಿ ಅಂತ ಹೇಳೋದು ನಿಮ್ಮ ಹತ್ರ. ಕಂಪ್ಯಾಸಿಗೆ ಕತ್ತಲು ಕಾಣುವುದಿಲ್ಲ, ಮುಳ್ಳು ಮೇಲೆ ನಕ್ಷತ್ರ ಅವನು ಇಲ್ಲ ಅಂದಾಗ ಎಷ್ಟು ಕತ್ತಲೆ ಇರ್ತದೆ ಯೋಚನೆ ಮಾಡಿ. ಒಂದು ಟೈನಲ್ ಆಗಿ ಉಂಟು ಹೇಳ್ತಾರೆ, ಎಲ್ಲರೂ ಹೇಳಿದ್ದು ಅದನ್ನು ಹೇಳ್ತಾರೆ. ಅದೊಂದು ಸುರಂಗದಾಗಿ, ಸುರಂಗದಲ್ಲಿ ಏನುಂಟು ಹೇಳಿ ಅಂದ್ರೆ ಅವರಿಗೆ ಸುರಂಗದ ಅನುಭವ ಬರಲಿಕ್ಕೆ ಕಾರಣ ಗಾಢ ಕತ್ತಲಿನ ಕತೆ. ಎಷ್ಟು ದೃಷ್ಟಿ ಓಡಿಸಿದಲ್ಲಿಯೂ ಬೆಳಕಿನ ಏನು ಒಂದು ಕಿಡಿಯೂ ಕಾಣುವುದಿಲ್ಲ. ನಮಗೆ ಮೇಲೆ ನೋಡಿದ್ರೆ ನಕ್ಷತ್ರ ಆದ್ರೂ ಕಾಣ್ತದಲ್ಲ, ಏನು ಕಾಣುವುದಿಲ್ಲ. ಸವೆದಷ್ಟು ಹೋಗ್ತಾ ಉಂಟು, ಅಂದ್ರೆ ಹೋದ ಅನುಭವ ಆಗ್ತಾ ಉಂಟು ಮತ್ತಷ್ಟು. ದುಃಖ ಅಂತ ಏನಾದರೂ ದುಃಖವೇ. ಹೋಗಿ ಮುಗಿಸಿದ್ರು ದುಃಖ ಮುಗಿಯುವುದಿಲ್ಲ, ದುಃಖದಲ್ಲೇ ಹೋಗುವೈಕೆ. ದುಷ್ಪ್ರತಾರಂ, ದಾಟ್ಲಿಕ್ಕಂತೂ ಆಗುವುದಿಲ್ಲ, ತಪ್ಪಿಸ್ಲಿಕ್ಕಂತೂ ಬರುವುದಿಲ್ಲ. ದುರ್ಗಮಂ, ಹೋಗುವುದು ಬಹಳ ಸುಲಭ ಇಲ್ಲ. ಮತ್ತೆ ನೋಡು ಹೋಗುವಾಗ ಹೇಗಾಗ್ತದೆ ಅಂತ, ಏನ್ ಕಷ್ಟ ಅಂತ. ಜೊತೆಯಲ್ಲಿ ಮತ್ತೆ ಹೇಳ್ತಾನೆ ದುಸ್ಸಹಾಯಂ, ದುರಂತಂಚ, ದುರ್ನಿರೀಕ್ಷಂ, ದುರಾಸದ, ಪಕ್ಕ ಸಿಗುವುದಿಲ್ಲ ಡೆಸ್ಟಿನೇಷನ್. ಯಾರು ಒಟ್ಟಿಗೆ ಇಲ್ಲ, ಇದ್ದಾವೆ ಹೋಗ್ತಾ ಇರಬಹುದು, ಯಾರಿಗೆ ಯಾರು ಕಾಣುವುದೇ ಇಲ್ಲ. ಒಂದು ಜೀವನಿಗೆ ಒಂದು ಜೀವನ ಪರಿಚಯ ಇಲ್ಲ ನರಕದಲ್ಲಿ. ನೋಡುವವರಿಗೆ ಮಾತ್ರ ಓ ಸುಮಾರು ಉಂಟಲ್ಲ ಅಂತ, ಇವನು ಮಾತ್ರ ಕಾಣುವುದು. ಕಾಣಿಸುವ ಕತೆ ಇಲ್ಲ ಅಂತಲ್ಲ, ದುಃಖಕ್ಕೋಸ್ಕರ ಕಾಣಿಸಿಕೊಳ್ಳುತ್ತಾರೆ ಹಾಗೆ ಬೇಕಾದರೆ. ದುಸ್ಸಹಾಯ, ಯಾರು ಸಹಾಯ ಮಾಡುವುದಿಲ್ಲ, ಗೆಳೆಯರಿಲ್ಲ. ದುರಂತ, ಕೊನೆ ಇದರದ್ದು ದುಃಖಮಯವೇ. ದುರ್ನಿರೀಕ್ಷಂ, ನೋಡ್ಲಿಕ್ಕೂ ಆಗುವುದಿಲ್ಲ, ನೋಡ್ಲಿಕ್ಕೆ ಅಂತ ಕಾಣುವುದೂ ಇಲ್ಲ. ದುರಾಪಂ, ಅತಿ ದುಃಖಂಚ,
ಪಡಿಲಿಕ್ಕೂ ಇಲ್ಲ. ಭಾರಿ ದುಃಖದ ಅನುಭವ ಆಗುತ್ತೆ. ಪಾಪಿಷ್ಠಾನಾಂ ನರೋತ್ತಮ ಕೃಷ್ಣ ಹೇಳುತ್ತಾನೆ. ಅತಿ ಕೆಟ್ಟವರಿಗಿದೆಲ್ಲ ಕಥೆಗಳು, ಅತಿ ದುಃಖದ ಈ ದಾರಿಯ ಕತೆ. ಅವಶ್ಯಂಚೈವ ಗಂತವ್ಯಂ. ಕೃಷ್ಣ ಮಾತ್ರ ಒಂದು ಬಹಳ ಒತ್ತು ಕೊಟ್ಟು ಹೇಳ್ತಾನೆ. ತದಧ್ವಾನಂ ಯುಧಿಷ್ಠಿರ, ಧರ್ಮರಾಜ ಈ ದಾರಿಯಲ್ಲಿ ಹೋಗಲೇಬೇಕು, ತಪ್ಪಿಸ್ಲಿಕ್ಕಿಲ್ಲ. ಈ ದಾರಿಯ ಕಥೆ ಬಗ್ಗೆ ಹೇಳಿದ್ದವು. ಯಾರು ಹೋಗ್ಬೇಕು ಕೇಳಿದ್ರೆ, ಮೊಟ್ಟೆ ಒಡೆದು ಹೋಗುವವರು ಹೋಗ್ಲಿಕ್ಕುಂಟು, ನೆಲ ಒಡೆದು ಬಂದವರಿಗೂ ಹೋಗ್ಲಿಕ್ಕಿದೆ. ಆಯ್ತಾ? ಗರ್ಭಚೀಲದಲ್ಲಿ ಹುಟ್ಟಿದವರಿಗೂ ಉಂಟು. ಮತ್ತೆಂದದು ಹೇಳ್ತಾನೆ. ಕೀಟ ಹುಳ ಉಪ್ಪಟಗಳಿಗೂ 4 ಬಗೆಯ ಜಾತಿಗಳಿಗೂ ಅಂಡಜ, ಉದ್ಭಿಜ್ಜ, ಸ್ವೇದಜ, ಜರಾಯುಜ ಇಷ್ಟೇ ತಾನೆ. ಈ ಲೋಕದಲ್ಲಿನ ಹುಟ್ಟು ಅಂದ್ರೆ ಮನುಷ್ಯ ಅಲ್ಲ, ಈ ಲೋಕದಲ್ಲಿನ ಜೀವ ಹುಟ್ಟು ಹೇಳಿದ್ರೆ 4 ಬಗೆಯಲ್ಲಿ ಹುಟ್ಟುತ್ತವೆ. ನೆಲ ಒಡೆದು ಬರ್ತಾರೆ ಮರಮಟ್ಟುಗಳಾಗಿ, ಮೊಟ್ಟೆ ಒಡೆದು ಹಾರತಾವೆ ಹಕ್ಕಿಗಳಾಗಿ, ಗಲಿಜಲಿ ಉತ್ಪತ್ತಿಗೊಳ್ಳುತ್ತವೆ ಸ್ವೇದಜಗಳಾಗಿ, ಚೀಲ ಹರಿದು ಬರ್ತಾರೆ ಗರ್ಭಶೀಲ ಹರಿದು. ಪ್ರಾಣಿಗಳು ಮನುಷ್ಯರು ಎಲ್ಲ ಅಲ್ಲೇ ಬರ್ತಾರೆ. ಅಂದ್ರೆ ಮನುಷ್ಯರಿಗೂ ಪ್ರಾಣಿಗಳಿಗೂ ಹುಟ್ಟಿನಲ್ಲಿ ವ್ಯತ್ಯಾಸ ಇಲ್ಲ, ಸೃಷ್ಟಿಯಲ್ಲಿ ಸೇಮ್. ಚೀಲದಲ್ಲಿ ಬರುವುದು ಅಂತ, ಮೊಟ್ಟೆಯಲ್ಲಿ ಅಲ್ಲ ಎನ್ನುವುದು, ನೆಲ ಒಡೆದು ಅಲ್ಲ ಎನ್ನುವುದು, ಗಲೀಜಲ್ಲಿ ಆಗುವುದು ಅಲ್ಲ ಹೇಳುವಂಥದ್ದು ಸಮಾನ. 4 ಬಗೆ. ಈ 4ವರಿಗೂ ಯಮಲೋಕಕ್ಕೆ ಹೋಗ್ಲಿಕ್ಕೆ ಉಂಟಂತೆ. ಅವಶ್ಯಂ. ಈಗ ಒಂದು ಮರ ಸತ್ತಿದ್ದು ಬಿದ್ದಿತ್ತು ಅಂತ ತಕ್ಷಣ ಆ ಜೀವಕ್ಕೆ ಪ್ರಯಾಣ ಉಂಟು ಯಮಲೋಕದಲ್ಲಿ. ಅವಶ್ಯಂ ಕೃಷ್ಣ ಹೇಳ್ತಾನೆ, ತಪ್ಪಿಸದೆ ಹೋಗ್ಲಿಕ್ಕುಂಟು. ಅವನು ಹೋಗುವುದು ಅವಶ್ಯನಾಗಿ, ಯಾರೇನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾವ ಅವಸ್ಥೆಯಲ್ಲಿ ಹೋಗ್ಲಿಕ್ಕುಂಟು. ಗರ್ಭದೊಳಗಿದ್ದಾಗಲೂ ಹೋಗ್ತಾನೆ ಸತ್ತರೆ, ಬಾಲ್ಯಾವಸ್ಥೆಯಲ್ಲಿ ಉಂಟು, ಯೌವನಾವಸ್ಥೆಯಲ್ಲಿ ಉಂಟು, ಮುದುಕನಾಗಿ ಉಂಟು. ಏನಂತ ಯಾವ ಅವಸ್ಥೆಯಲ್ಲಿ ಹೋಗ್ಲಿಕ್ಕೆ ಉಂಟು, ಎಲ್ಲೆಲ್ಲ ತಪ್ಪಿಸ್ಲಿಕ್ಕಿಲ್ಲ. ಯಾವ ಅವಸ್ಥೆಯಲ್ಲಿದ್ರೂ ಹೋಗ್ಲಿಕ್ಕೆ ಬರ್ತದೆ. ಸಾವು ಎನ್ನುವುದು ಯಾವಾಗ ಬರ್ತದೆ, ಯಾರಿಗೆ ಹೇಗೆ ಎನ್ನುವುದು ಗೊತ್ತಿಲ್ಲ. ಇನ್ನು ಕಾಲದ ಘಟ್ಟದಲ್ಲಿ ಹೇಳಿದ್ರೆ ಬೆಳಿಗ್ಗೆ ಸಾಯಬಹುದು, ಸಂಗಮ ಕಾಲದಲ್ಲಿ, ಮಧ್ಯಾಹ್ನದಲ್ಲಿ, ಸಂಜೆ ಹೊತ್ತಿನಲ್ಲಿ, ಅಪರಾಹ್ನದಲ್ಲಿ, ರಾತ್ರಿ, ನಡುರಾತ್ರಿ, ಬ್ರಹ್ಮಮುಹೂರ್ತ, ಏನುಂಟು ಹೇಳ್ತಾನೆ. ಯಾವಾಗಲೂ ಸಾಯಲಿಕ್ಕೆ ಕೃಷ್ಣ ಅದನ್ನು ಬಿಡಿಸಿ ಹೇಳ್ತಾನೆ. ಕಾಲದ ಪರಿಚಯವೇ ಇಲ್ಲ ಅದಕ್ಕೆ, ತಪ್ಪಿಸುವ ಪ್ರಶ್ನೆ. ಈ ಹೊತ್ತಿನಲ್ಲಿ ಸಾಯುವುದಿಲ್ಲಂತೆ ಅಂತ ಹೇಳಲಿಕ್ಕಿಲ್ಲ. ಯಾವ ಗಂಟೆಯಲ್ಲಿ, ಯಾವ ಗಳಿಗೆಯಲ್ಲಿ, ಯಾವ ಹಂತದಲ್ಲಿ, ಯಾವ ನೆಲೆಯಲ್ಲಿ, ಯಾವ ತಿಥಿಯಲ್ಲಿ, ಯಾವ ವಾರದಲ್ಲಿ, ಯಾವ ಕರಣದಲ್ಲಿ ಏನೂ ಆಗ್ತದೆ, ಹೇಗೂ ಆಗ್ತದೆ. ಮತ್ತೆ ಅವನು ಪ್ರವಾಸದಲ್ಲಿದ್ದಾನೆ, ತೀರ್ಥಕ್ಷೇತ್ರಕ್ಕೆ ಹೋಗಿದ್ದಾನೆ, ಮನೆಯಲ್ಲಿ ಇದ್ದಾನೆ, ಸರಿ, ಸಂತೆಗೆ ಬಂದಿದ್ದಾನೆ, ಹೋಗಿ ಉತ್ಸವಕ್ಕೆ ಸೇರಿದ್ದಾನೆ, ನಡೀರಿ. ಎಲ್ಲಿ ಹೋದರಲ್ಲಿಯೂ ಸಾವು ಬಿಡುವುದಿಲ್ಲ. ದೇವಾಲಯದಲ್ಲಿರ್ಲಿ, ಮಂದಿರದಲ್ಲಿ ಕೂತ್ಕೊಳ್ಳಿ, ಗುಡಿಯಲ್ಲಿ ಬಂದಿರ್ಲಿ, ಬೆಟ್ಟದ ತುದಿಯಲ್ಲಿ ಹೋಗಿರ್ಲಿ, ನದಿ ತೀರಕ್ಕೆ ಹೋಗಿರ್ಲಿ, ಎಲ್ಲೆಂದರಲ್ಲಿ ಊಟ ಮಾಡ್ತಾ ಇದ್ದಾನೆ, ಸಾಯ್ತಾನಪ್ಪ, ಏನ್ ತೊಂದರೆ ಇಲ್ಲ. ಕುಣಿತಾ ಇದ್ದಾನೆ, ಆಯ್ತು. ನಡೀತಾ ಇದ್ದಾನೆ, ಸರಿ. ಮಲಗ್ತಾನೆ, ಆಯ್ತು. ನಿದ್ದೆ ಮಾಡಿದ್ದಾನೆ, ಎದ್ದೆ ಮಾಡಿದವನು ಹೋಗ್ಬೋದಂತೆ. ಎಚ್ಚರ ಇದ್ದಾಗಲೇ ಸಾವು ಬರಬೇಕು ಅಂತಿಲ್ಲ, ನಿದ್ದೆಯಲ್ಲೇ ಅದು ಉಂಟಂತ. ಯಾವ ಅವಸ್ಥೆಯಲ್ಲಿಯೂ ಸಾಯ್ತಾನೆ, ಯಾವ ಪ್ರಶ್ನೆ ಇಲ್ಲ. ಎಂಥವರಿಗೂ ಸಾವಿದೆ. ಜೀವ ಅಂತಾದ್ರೆ ಆಯ್ತು, ಅಂಥವರಿಗೆ ಹೋಗಲಿದೆ. ಯಾವ ಹೊತ್ತಿನಲ್ಲಿ ಹೋಗ್ಲಿ. ಅಲ್ಲಿ ರಾತ್ರಿ ಹೊತ್ತಿನಲ್ಲಿ ಎಂಟ್ರಿ ಇಲ್ಲಂತೆ, ಬೆಳಿಗ್ಗೆ ಹಾಗೆ ನಿಲ್ಲೇ ಇಲ್ಲ. ಉತ್ತರಾಯಣ ದಕ್ಷಿಣ ಅದು ಪ್ರಶ್ನೆ ಇಲ್ಲ. ಕಾಲ ದೇಶ ತಿಥಿ ಏನಿಲ್ಲದೆ ಹೋಗ್ಲಿಕ್ಕುಂಟು. ಹೋಗುವಾಗ ಬೊಬ್ಬೆ ಹಾಕೊಂಡು ಹೋಗ್ತಾರೆ, ಚೀರುತ್ತಾರೆ, ಕೂಗ್ತಾರೆ, ಕಿರುಚುತ್ತಾರೆ, ಎಡವುತ್ತಾರೆ, ಬೀಳುತ್ತಾರೆ, ಮುಗ್ಗರಿಸ್ತಾರೆ, ನಿಲ್ತಾರೆ, ಎದುರುತ್ತಾರೆ, ಹುಚ್ಚರಾಗಿ ಹೋರಾಡುತ್ತಾರೆ, ಕಂಗಾಲಾಗಿ ಹೋಗ್ತಾರೆ, ಉದ್ವಿಗ್ನರಾಗಿ ಉದ್ರೇಕಗೊಂಡು ಓಡುತ್ತಾರೆ, ಏನೇನೋ ಹೋಗ್ತಾರಂತೆ. ಹೇಗೇಗೋ ಏನೇನೋ ಬಗೆಯಲ್ಲಿ ಕಷ್ಟಪಡುತ್ತಾ, ಸಂಕಟ ಪಡುತ್ತಾ, ಅಳುತ್ತಾ, ಎಲ್ಲ ಘೋರವಾಗಿ ಮುಖ ಸಿಂಡರಿಸಂದು ಏನೇನೋ ಬಗೆಯಲ್ಲಿ ಹೋಗುದಂತೂ ಹೋಗ್ತಾರೆ. ಹೇಗುಂಟು ದಾರಿ? ಕಂಠ ಕಾಕೀರ್ಣ ಮಾರ್ಗೇಣ ತಪ್ತ ಬಾಲುಕ ಪಾಂಸುನಾ ಅಂತ ದಹ್ಯಮಾನಸ್ತು ಗಂತವ್ಯಂ ನರೈಹಿ ದಾನ ವಿವರ್ಜಿತೈಹಿ. ಕೃಷ್ಣ ಒಂದು ಗೆರೆ ಹಾಕ್ತಾನೆ. ಯಾರು ಬರ್ತಾರೆ? ಪಾಪಿಷ್ಟರು, ಒಳ್ಳೇದು ಮಾಡದವರು, ಕೆಟ್ಟದ್ದು ಮಾಡಿದವರು ಅಂತ ಸ್ಪಷ್ಟ ಹೇಳಿದ. ಕೆಟ್ಟದ್ದು ಮಾಡಿದವರು ಹೋಗ್ಲಿ, ಒಳ್ಳೇದು ಮಾಡದವರು ಅಂತ ಹೇಳಿದಲ್ಲಿ ಎಂತ ಒಳ್ಳೇದು ಮಾಡ್ಲಿಕ್ಕಿತ್ತು? ಕೆಟ್ಟದ್ದು ಮಾಡಿದ್ದು ತಪ್ಪಪ್ಪ.
ಒಳ್ಳೇದು ಮಾಡಲಿಲ್ಲ ಹೇಳಿದ್ಯಾಕೆ ನೀವು? ಏನು ಒಳ್ಳೇದು ಮಾಡಲಿಲ್ಲವ? ಅದಕ್ಕೆ ಹೇಳ್ತಾನೆ ಕೃಷ್ಣ, ಹೇಳ್ತಾನೆ ಬಿಸಿಯಾದ ದಾರಿಯಂತೆ, ಬಿಸಿಯಾದ ಮಳಲುಗಳು, ಕಲ್ಲುಗಳು, ಮುಳ್ಳು ಕಲ್ಲುಗಳೆಲ್ಲ ಸೇರಿವೆ, ಎಲ್ಲ ಬಿಸಿಮಯ. ಹಾಗಾಗಿ ಸುಟ್ಕೊಂಡು ಹೋಗ್ಬೇಕು. ಎಂತ ಅವ್ರಿಗೆ ಹೇಳಿ, ದಾನ ವಿವರ್ಜಿತ ಅಂತ ಹೇಳ್ತಾನೆ. ದಾನ ಕೊಡ್ಲಿಲ್ಲವ, ಸೊತ್ತೆಲ್ಲ ಒಟ್ಟು ಮಾಡಿಕೊಂಡ, ಪಡೆದ, ಸಮಾಜದಲ್ಲಿ ಬರುವಾಗ ಖಾಲಿ ಬಂದಿದ್ದ, ತಿಂದ, ನುಂಗಿದ, ಪಡೆದ, ಇಟ್ಟುಕೊಂಡ, ಯಾರಿಗೇನು ಕೊಟ್ಟಿಲ್ಲ. ಹಾಗಾಗಿ ಕೊಡದವನು ಇಲ್ಲಿ ಸೇರ್ತಾನೆ ಅಂತ ಒಂದು ಮಾತು ಕೊಟ್ಟರು. ಈಗ ಬಂದ ಪ್ರಕರಣಕ್ಕೆ ಸಿಕ್ಕಿದೆ. ಈಗ ನಮಗೆ ಕೃಷ್ಣ ಹೊರಟದ್ದೇ ದಾನದ ವಿಷಯದಲ್ಲಿ. ಆದ್ರಿಂದ ಒಟ್ಟಾರೆ ಇಲ್ಲಿಗೆ ಬಂದಾಗ ಏನನ್ನಾದರೂ ಕೊಡಿ, ಎಷ್ಟಾದ್ರೂ ಕೊಡಿ, ಹೇಗಾದ್ರೂ ಕೊಡಿ, ಕೊಡ್ಲಿಕ್ಕೋಸ್ಕರ ಪಡೀರಿ, ಪಡೆದದ್ದನ್ನು ಕೊಡಿ ನೋಡಿ. ಹೀಗೆ ಬಹಳ ಸುಂದರವಾಗಿ ದಾನ ಚಿಂತನೆಯನ್ನು ಕೊಟ್ಟ. ಅಷ್ಟೇ ಅಲ್ಲ, ಹೋಗುವಾಗ ಕೆಲವರಿಗೆಲ್ಲ ಹೊಡಿಲಿಕ್ಕೆ ಉಂಟಂತೆ. ಇದೆಲ್ಲ ಕಾಲಡಿಯಲ್ಲಿ ಆಯ್ತಲ್ಲ, ನೋವು ಸಂಕಟ ಎಲ್ಲ. ಇನ್ನು ಹೋಗುದಿಲ್ಲ ಆದ್ರೆ ಮುಂದೆ ಹೋಗ್ಕೊಳ್ಳಿಕ್ಕೆ ಬಡಿಲಿಕ್ಕೆ ಉಂಟು ನೋಡಿ. ಕತ್ತಲಿನ ಕತೆ ಗೊತ್ತಾಯ್ತಲ್ಲ, ಕತ್ತಲಿನ ದಾರಿ, ಕಾಲಿಡುವಲ್ಲಿ ಬಿಸಿ, ಮೈಯಲ್ಲಿ ಪರಚಿಕೊಳ್ಳುತ್ತದೆ, ಅತ್ತಿತ್ತ ಹೋಗುವಂತಿಲ್ಲ. ಇಷ್ಟ ಆಗಿಯೂ ನಿಂತು ಬಿಡುವ ಅಂದ್ರೆ ಹೇಗೂ ಮುಗಿಯುವುದಿಲ್ಲಲ್ಲ. ಏನೇ ಆಗ್ಲಿ ಅಂದ್ರೆ ನಿಂತು ಬಿಟ್ಟು ದೂಡುವವರಿದ್ದಾರಂತೆ. ಯಾವುದ್ರಲ್ಲಿ ದೂಡುತ್ತಾನೆ? ಹೊಡಿತಾರೆ. ಕಾಷ್ಟೋಪಲ ಶಿಲಾ ಪಾತೈಹಿ ದಂಡೋನ್ಮುಖ ಕಶಂಕುಶೈ. ಗಮ್ಮತ್ ಕೇಳಿ, ಬಡಿಗೆಯಿಂದ ಬಡಿತಾರೆ, ಕಲ್ಲು ಎಸಿತಾರೆ, ದೊಡ್ಡ ದೊಡ್ಡ ಕಲ್ಲುಗಳು, ಜೊತೆಯಲ್ಲಿ ಕೆಸರು ಎರಚುತ್ತಾರೆ, ಬಿಸಿ ಕೆಸರು, ಇನ್ನೇನು ಹೇಳುವ. ಮತ್ತೆ ಕಾಲಿಗೆ ಮರದ್ದು ಕೋಲಲ್ಲ, ಸೈಂಗೋಲು, ಆಯಸ ಕೋಲು. ಸೈಂಗೋಲು ಅಂದ್ರೆ ಆಯಸ್ ಕೋಲು ಅಂತ ಅರ್ಥ. ಕಬ್ಬಿಣದ ಸಲಾಕಿಗಳಲ್ಲಿ ಬಡಿತಾರೆ, ಚಾಟಿಯಲ್ಲಿ ಬಡಿತಾರೆ, ಅಂಕುಶದಿಂದ ಚುಚ್ಚುತ್ತಾರೆ. ಇನ್ನು ಕತ್ತಿ, ಗುರಾಣಿ, ಈಟಿ, ಬುಷುಂಡಿ, ಪರಿಗ ಅವೆಲ್ಲ ಮಾಮೂಲಿ ಉಂಟು. ಸರ್ವಪ್ರಹರಣಾಯುಧ ಏನೆಲ್ಲ ಮಾಡಿಕೊಂಡಿದ್ದಾನೆ ಅದರಲ್ಲೆಲ್ಲ ಪಡೆದಿಲ್ಲಿಕ್ಕುಂಟು. ಚುಚ್ಚುತ್ತಾರೆ, ದೂಡುತ್ತಾರೆ, ಹೊಡಿತಾರೆ, ಬಡಿತಾರೆ, ಎಸಿತಾರೆ. ಎಲ್ಲಿಂದಲೂ ಗೊತ್ತಾಗೋದಿಲ್ಲ, ಬಂದು ಬಿದ್ದದ್ದೇ ಗೊತ್ತು ಮೈ ಮೇಲೆ. ಕೆಸರಿನ ಮುದ್ದೆ ಬಿಸಿ ಬಿಸಿ, ನೆಲ ಬಿಸಿ ಆಗ್ತದೆ ಅಂತ ಅವನು ಕಾಲು ಅಲ್ಲಾಡಿಸುವಂದಾಗ ಮೈ ಮೇಲೆ ಬಿಡುತ್ತದೆ. ಹೋಗ್ಬೇಕು. ಅನ್ಯಮಾನೈಹಿ ಯಮಪುರಂ ಗರ್ತವ್ಯಂ. ಯಾರಿಂದ? ಧರ್ಮವರ್ಜಿತೈ. ಕೃಷ್ಣ ಇನ್ನೊಂದಿಗೆ ಆಗ್ತಾನೆ, ದಾನ ಮಾಡಿಲ್ಲ, ಧರ್ಮ ಮಾಡಿಲ್ಲ, ಮತ್ತೆಂತ ಧರ್ಮ ನಮಗೆ ಗೊತ್ತುಂಟು, ನಿತ್ಯವಾಗಿ ಹಿಂದೆ ಹೇಳಿಕೊಟ್ಟಿದ್ದಾನೆ. ಧರ್ಮದ ಪರ್ವಗಳೇ ರಾಶಿ ಉಂಟು ನೋಡುವ. ಇದರ ಗೆರೆಯನ್ನು ಕೇಳಲಿಕ್ಕೆ ನಾವು ಧರ್ಮರಾಜನ ಪ್ರಶ್ನೆ, ಭೀಷ್ಮರ ಉತ್ತರ, ಎಲ್ಲಾ ಧರ್ಮಗಳು, ಕೊನೆಗೊಂದು ಪೂರ ಧರ್ಮದ ದೊಡ್ಡ ಸಂಗತಿಯನ್ನು ಕೇಳಿದ್ದಕ್ಕೆ ಭಗವಂತನ 1000 ರೂಪನಾಮಗಳ ಬಗ್ಗೆ ಮಾತು ಬಂದದ್ದು. ಅದನ್ನೆಲ್ಲ ನಾವು ಕೇಳಬೇಕು ಅಂತ ಇಟ್ಟಿದ್ದೇವೆ, ಇರಲಿ. ಅದು ಒಂದು ಅಂಶದಲ್ಲಿ ಆಗಿದೆ ಅಂತ ಹೌದು. ಒಂದ್ಸರ್ತಿ ಮೆಲ್ಲಕ್ಕೆ ಮೊದಲಿಗೆ ಭಾರತಕ್ಕಿಂತ ಮೊದಲಿಗೆ ನಾನು ಶಾಂತಿ ಪರ್ವವನ್ನು ಹೇಳಿದ್ದುಂಟು. ಸಮುಗ್ಧವಾಗಿರಲಿ. ಇದು ಅನುಶಾಸನವಂತೂ ಮುಟ್ಟೇ ಇರಲಿಲ್ಲ ಬಿಡಿ. ಹಾಗಾಗಿ ಇವನ್ನೆಲ್ಲ ಧರ್ಮರಾಜ ಏನು ಕೇಳಿದ, ಭೀಷ್ಮ ಏನು ಹೇಳಿದ ಅನ್ನುವುದನ್ನು ನಾನು ಮತ್ತೆ ಹೇಳುತ್ತೇನೆ ಅಂತ ಇಟ್ಟಿದ್ದೇನೆ. ಅಲ್ಲೆಲ್ಲ ಧರ್ಮದ ಬಗ್ಗೆ ಭಾರಿ ವ್ಯಾಖ್ಯೆಗಳು ಬಂದಿವೆ. ನಿತ್ಯ ಮಾಡಬೇಕಾದ್ದು ಧರ್ಮ, ನಮ್ಮನ್ನು ಉದ್ಧಾರ ಮಾಡತಕ್ಕಂಥ ಧರ್ಮ, ಭಗವಂತನ ವಿಶೇಷವಾದ ಸೇವೆಯೇ ದೊಡ್ಡ ಧರ್ಮ. ಮತ್ತೆ ಕಾಲಕಾಲದಲ್ಲಿ ಬರತಕ್ಕ ಹಬ್ಬ ಹರಿದಿನಗಳ, ದೇವತೆಗಳ ಬಗೆ ಬಗೆಯ ಆರಾಧನೆಗಳು, ಇವನ್ನೆಲ್ಲ ಬಹಳ ಚಂದವಾಗಿ ನಿತ್ಯ ಧರ್ಮಗಳ ಬಗ್ಗೆ, ನೈಮಿತ್ಯ ಧರ್ಮಗಳ ಬಗ್ಗೆ, ಕಾಮ್ಯ ಧರ್ಮಗಳ ಬಗ್ಗೆ, ಬಯಸಿ ಮಾಡುವಂಥವುಗಳ ಬಗ್ಗೆ ಎಲ್ಲ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಯಾರು ಧರ್ಮ ಮಾಡಲಿಲ್ಲ, ಒಳ್ಳೆಯ ಆಚರಣೆಗಳನ್ನು, ಶಾಸ್ತ್ರೀಯವಾದ ಕರ್ಮಗಳನ್ನು ಮಾಡಲಿಲ್ಲ, ವೇದವೇ ಪರಮಶಾಸ್ತ್ರ ಎನ್ನುವುದಾಗಿ ಎಲ್ಲ ಪುರಾಣಗಳು ಹೇಳುತ್ತಾರೆ. ತದ್ವಿರುದ್ಧವಾದದ್ದನ್ನೆಲ್ಲ ನಡೆಸಬಾರದು, ಇತರ ದೇವತೆಗಳ ಉಪಾಸನೆಯಲ್ಲಿ ತದ್ವಿರುದ್ಧವಾಗಿ ಸರಿಯಿಲ್ಲ, ಎಲ್ಲ ವೇದ ಸ್ಪಷ್ಟ ಹೇಳಿಕೊಡುತ್ತದೆ. ಇವನ್ ಪಾರ್ವತಿ ಹೇಳಿಬಿಡ್ತಾಳೆ, ನಾವೆಲ್ಲ ಮೋಹಶಾಸ್ತ್ರಗಳನ್ನು ಬರೆದದ್ದಲ್ಲ, ಅದು ಗಮ್ಮತ್ನಲ್ಲಿ ವೇದ ವಿರುದ್ಧವಾದದ್ದೇನೆಲ್ಲ ನಾವು ಮಾಡಿದ್ದು ಅಂತ ಹೇಳ್ತಾಳೆ. ಅವಳೆ ಬಾಯ್ಬಿಟ್ಟು ಹೇಳ್ತಾಳೆ. ಅವನಪ್ಪನಿಗೆ ಹಿಮಾಲಯನಿಗೆ ಹೇಳುತ್ತಾಳೆ, ವೇದವೇ ಶಾಸ್ತ್ರ, ಶ್ರುತಿ ಸ್ಮೃತಿಗಳೆಲ್ಲ ಅದರದ್ದೇ ಮಾತುಗಳು, ಆ ವ್ಯವಸ್ಥೆಗಳು. ಇದಕ್ಕಿಂತ ಭಿನ್ನವಾದ ಕಾಪಾಲ, ಯಾಮಲ ಇವೆಲ್ಲ ಉಂಟಲ್ಲ, ಅದೆಲ್ಲ ನಾವೇ ನಾವೇ ಎಲ್ಲ ಮೋಹಗೊಳಿಸ್ಲಿಕ್ಕೋಸ್ಕರ ಜನರಿಗೆ ಕೊಟ್ಟದ್ದು ಅಂತ ಅವಳೇ ಹೇಳಿದ್ದಪ್ಪನಿಗೆ. ಇನ್ನೇನು ಹೇಳು. ಹೀಗಾಗಿ ಶುದ್ಧವಾದ ಧರ್ಮವನ್ನು, ಭಾಗವತ ಧರ್ಮವನ್ನು ಮಾಡದೇ ಬಂದವರಿಗೆಲ್ಲ ಈ ದಾರಿಯಲ್ಲಿ ಗತಿ ಉಂಟು, ಒಂದು ಬಗೆ ಮಾಡುತ್ತಾರೆ. ಇನ್ನು ಗಮ್ಮತ್ತು ಹೇಳ್ತಾನೆ ಕೃಷ್ಣ, ಇದೆಲ್ಲ ಧರ್ಮ ಮಾಡದೇ ಇದ್ದದ್ದಕ್ಕೆ.
ದಾನ ನಡೆಸದೇ ಇದ್ದದ್ದಕ್ಕೆ. ಬೇರೆಯವರನ್ನು ಹೊಡೆದಿದ್ದಾರಲ್ಲ, ಬಡಿದಿದ್ದಾರಲ್ಲ, ಮುಗುರಿಸಿದ್ದಾರಲ್ಲ, ಇತರ ಜೀವಗಳಿಗೆ ಉಪಟಳ ಕೊಟ್ಟಿದ್ದಾರಲ್ಲ, ಕ್ರಿಮಿಕೀಟಗಳಾಗ್ಲಿ, ಮರಮಟ್ಟುಗಳಾಗ್ಲಿ, ಪ್ರಾಣಿ ಪ್ರಪಂಚಕ್ಕಾಗ್ಲಿ ಅನ್ಯಾಯ ಮಾಡಿದವರಿದ್ದಾರಲ್ಲ. ಬೆಕ್ಕು ಬಂದಾಗ ಬಾಲ ಹಿಡಿದು ತಿರುಗಿಸ್ತಾರೆ, ದನ ಬಂದಾಗ ಅದನ್ನು ಹೆಚ್ಚು ಕಡಿಮೆ ಕೊಂಬು ಹಿಡಿದು ಅಲ್ಲಾಡಿಸ್ತಾರೆಲ್ಲ. ಹೀಗೆಲ್ಲ ಆಟಿಕೆಯಾಗಿ ಜನರು ಏನೊಂದು ಉಪಯೋಗಿಸಿಕೊಳ್ತಾರೆ. ಈ ಎಲ್ಲ ಜೀವಗಳಿಗೆ ಮಾಡಿದ್ದ ಹಾನಿಯಿಂದಾಗಿ ಮನುಷ್ಯ ಹೋಗುವಾಗ ಮೇಧಃ ಪೂಯ ಶೋಣಿತ ಪೂಯಾದ್ಯೈಹಿ, ಅವನಿಗೆ ಮೈಯ ಮೇಲೆ ಮೇಧಸ್ಸು, ನೆತ್ತರು, ಮಾಂಸ, ಋಷಿ ಅಂದ್ರೆ ಫಸ್ ಇವನ್ನೆಲ್ಲ ಎಸೆದಿರ್ತಾರೆ. ಅವೆಲ್ಲ ಮೈಗೆಲ್ಲ ಆಗಿರುತ್ತದೆ. ಎಸೆದಿರ್ತಾರಲ್ಲ ಹಾಗಿರ್ತದೆ, ಆಗ್ಲಿಕ್ಕೆ ಬೇಕಾದ ಗಾಯ ಆಗಿರ್ತದೆ. ಭಗ್ರಜ ಅವರ ಎಂತ ವಿಚಿತ್ರ ಹೇಳ್ತಾರೆ, ವಕ್ತ್ರೈಹಿ ಗಾತ್ರೈಶ್ಚ ಸವ್ರಣೈ, ಮೈ ತುಂಬ ಗಾಯಗಳು, ಕಜ್ಜಿಗಳು, ಅದರಲ್ಲಿ ಬರತಕ್ಕಂಥ ಗಲೀಜುಗಳು, ಅದು ಮೈಗೆ ಅಂಟಿ ಇರ್ತದೆ, ಮೋರೆಗೆಲ್ಲ ಹಾಕಿರ್ತದೆ, ಮೈಯಲ್ಲಿ ಬಿದ್ದಿರ್ತದೆ. ದಗ್ಧ ಕ್ಷತಜ ಕೀರ್ಣೈಶ್ಚ, ಅಲ್ಲಲ್ಲಿ ಸುಟ್ಟ ಗಾಯಗಳು, ಹೊಡೆತ ಬಿದ್ದ ಗಾಯಗಳು ಆಯುಧಗಳಿಂದ. ಇಲ್ಲಿಂದ ಗಂತವ್ಯಂ ಜೀವಘಾತಗೆ, ಹೀಗೆ ಮೈ ಹೊತ್ಕೊಂಡು ಹೋಗ್ಬೇಕು. ಅವರು ಕೈಕಾಲು ಮುರಿದುಕೊಂಡಂತೆ, ಗಲೀಜಾದಂತೆ, ಮೈವರ್ ಬಡಿ ನೆತ್ತರು, ಸೀದು ಹೋದದ್ದು, ಹರಿದು ಹೋದ ರೀತಿಯಲ್ಲಿ ವಾಸನೆ ಗಲೀಜಲ್ಲಿ ಹೋಗ್ಬೇಕಾಗ್ತದೆ. ಭಗ್ನ ಪಾದೋರು ಹಸ್ತಾಂಗೈಹಿ ಭಗ್ನ ಜಂಗಾ ಶಿರೋದರೈಹಿ ಚಿನ್ನ ಕರ್ಣೋಷ್ಟ ನಾಸೈಶ್ಚ ಗಂತವ್ಯಂ. ಹೋಗ್ಲಿಕ್ಕುಂಟು. ಹೊಡಿದಿದ್ದಾರಲ್ಲ ಅವರು, ಹೊಡಿವಾಗ ಏನಾಗ್ತದೆ, ಕೈಕಾಲೆಲ್ಲ ಮುರಿತದೆ. ಕಳೆದ ಬಾರಿ ಹೇಳಿದ್ದಲ್ಲ, ಚೇತನಾದ್ ಬೇದನಾದ್ವಾಪಿ ಬೇದನಾದ್ ನಾಹಾತ್ ತಾಡನಾದ್ವಾಪಿ ನನಶ್ಯತಿ ಅಂತ. ಎಲ್ಲ ಹೋಗುದಿಲ್ಲ, ಮುರಿತದೆ ಅಷ್ಟೇ. ಕೈಕಾಲು ಮುರಿತಾವೆ, ಜೋತಾಡ್ತಾವೆ, ನೋವು ಅನುಭವಿಸ್ಲಿಕ್ಕೆ ಬೇಕಲ್ಲ ಅವನಿಗೆ, ಸಾಯೋದಿಲ್ಲವ. ಆದ್ರಿಂದ ಭಗ್ನ ಪಾದ ಊರು. ಕೆಲವರಿಗೆ ಕಾಲೇ ಇಲ್ಲ, ಕತ್ತಾಗಿದೆ, ಕಾಲಿಡುವ ಹಾಗೆ ಇಲ್ಲ, ಬಿಸಿ ಬೇರೆನೆಲ್ಲ, ಕಾಲಿಡ್ಲಿಕ್ಕೆ ಕಾಲಿಲ್ಲ, ಸಸೂತ್ರ, ಬಿದ್ದುಕೊಂಡು ಎದ್ದುಕೊಂಡು ಮುಗ್ಗರಿಸಿಕೊಂಡು ಹೋಗಿ. ಭಗ್ನ ಪಾದ ಊರು ಹಸ್ತಾಂಗೈ, ಕೈ ಇಲ್ಲ, ಕಾಲಿಲ್ಲ, ತೊಡೆ ಇಲ್ಲ. ಭಗ್ನ ಜಂಘ, ಮೊಣಕಾಲು ಮುರಿದಿದೆ. ಶಿರೋಹ, ತಲೆ. ಉದರೈ, ಹೊಟ್ಟೆ ಹರಿದಿದೆ. ಚಿನ್ನ ಕರ್ಣೋಷ್ಟ, ಕಿವಿ ಹರಿದಿದೆ, ಮೂಗು ಹರಿದಿದೆ. ಏನು ಮಾಡುವಂತಾರೆ, ತುಟಿ ಹರಿದಿದೆ. ಯಾವ್ಯಾವುದೋ ತಪ್ಪುಗಳು ಮಾಡಿದ್ದಕ್ಕೆ, ಯಾವ್ಯಾವುದೋ ನೆಲೆಯಲ್ಲಿ ಅವನು ಏನೇನೋ ಆಗಿಕೊಂಡು, ಅಂಗವಿಕಲನಾಗಿಕೊಂಡು, ಬೊಬ್ಬೆ ಹಾಕಿಕೊಂಡು, ಶ್ವಭಿಹಿ ವ್ಯಾಘ್ರೈಹಿ ವೃಕೈಹಿ ಕಾಕೈಹಿ ಭಕ್ಷ್ಯಮಾಣಾಹ ಸಮಂತತಃ. ಯಾರು? ಗಂತವ್ಯಂ ಮಾಂಸಕಾದಿವಿ. ಇನ್ನು ಇಲ್ಲಿದ್ದಾಗ ಮಾಂಸ ತಿಂದಿರ್ತಾರಲ್ಲ, ಯಾರ್ಯಾರದ್ದು ಮಾಂಸಗಳನ್ನು ತಿಂದವರಿದ್ದಾರೆ. ಅದಕ್ಕೆ ಹೇಳ್ತಾನೆ, ಮಾಂಸ ಅಂದ್ರೆ ಏನು? ಸಮಾಂ ಭಕ್ಷಯಿತ ಯಸ್ಮಾತ್ ಮಾಂಸ ಇತ್ಯಭಿಧೀಯತೆ. ಮಾಂ ಅಂದ್ರೆ ನನ್ನನ್ನು, ಸಹ ಅಂದ್ರೆ ಅದು. ನಾನು ಯಾರನ್ನು ತಿಂತೇನೆಯೋ ಅವರು ನನ್ನನ್ನು ತಿನ್ನಬಹುದು ಅಂತ ನಾವು ಮಾಡಿಕೊಂಡ ಒಂದು ಎಂತ ಹೇಳುವ ಅಗ್ರಿಮೆಂಟ್. ಒಂದು ಮೊಲವನ್ನು ತಿಂದರೆ ಆ ಮೊಲ ಮತ್ತೆ ನಮ್ಮನ್ನು ನಾಳೆ ತಿನ್ನಬಹುದು. ಅದು ಮನುಷ್ಯನಾಗಿ ಬಂದು, ನಾವು ಮೊಲವಾಗಿ ಬಂದು ಅದಕ್ಕೆ ಆಹಾರ ಆಗ್ಬೇಕು. ಇದು ಪದ್ಧತಿ. ಈಗ ಇಲ್ಲಿ ಮಾಂಸಗಳನ್ನು ತಿಂದುಕೊಂಡು ಹೋಗಿದ್ದಾನಲ್ಲ ಸ್ವೇಚ್ಛಾಚಾರಿಯಾಗಿ, ಸ್ವಸಂತೋಷಕ್ಕೋಸ್ಕರ, ಅಂತವನನ್ನು ನಾಯಿಗಳು ಕಚ್ಚುತ್ತಾವೆ, ಹುಳಿಗಳು ಕಚ್ಚಿಕೊಳ್ತಾವೆ, ಅಗಿತಾವೆ, ತೋಳಗಳು ಕಿತ್ತು ತಿಂತಾವೆ, ಕಾಗೆಗಳು ಕುಕ್ಕಿಕೊಳ್ಳುತ್ತಾವೆ, ತಿಂತಾ ಇದ್ದಾವೆ. ಸಾಲದ್ದಕ್ಕೆ ತುದ್ಯಮಾನ ಅಷ್ಟೇ ಗಚ್ಚಂತಿ. ನಾವು ಓಡಬೇಕಲ್ಲ ತಪ್ಪಿಸಿಕೊಂಡು, ಇನ್ನೊಂದು ಓಡಿಸಿಕೊಂಡು ಹೊಡಿತಾವೆ, ಮತ್ತೊಂದು ಪರಚುತ್ತಾವೆ, ಅದು ಇನ್ನೊಂದನ್ನು ಹಿಡಿಲಿಕ್ಕೆ ಹೋಗ್ತದೆ. ಹೀಗೆ ಒಟ್ಟಾರೆ ಹೊಡೆದಾಟಿಕೊಂಡೇ ಹೋಗಬೇಕು. ಇನ್ನು ತಪ್ಪಿಸಿದರೆ ರಾಕ್ಷಸೈಹಿ ಮಾಂಸಘಾತಿಭಿಹಿ. ಇನ್ನು ರಾಕ್ಷಸರು ಮಾಂಸವನ್ನೇ ತಿನ್ನುವರಿದ್ದಾರೆ, ಅವರು ಸಿಗ್ತಾರೆ ನಮಗೆ. ಅವರು ಕಚ್ಚಿಕೊಂಡು ತಿನ್ಲಿಕ್ಕೆ ಪಾಪಿಗಳನ್ನು. ಇನ್ನು ಗಮ್ಮತ್ ಕೇಳಿದರೆ, ಚಿಕ್ಕ ಮಕ್ಕಳನ್ನು ಉಪದ್ರವಗೊಳಿಸಿದವರು. ಈಗಾಗಲೇ ನಾವಂತಹ ಒಂದು ದೊಡ್ಡ ದೊಡ್ಡ ಭೀಕರವಾದ ಸುದ್ದಿಗಳನ್ನೆಲ್ಲ ಕೇಳ್ತಾ ಇದ್ದೇವೆ, ಬಾಲಘಾತಿಗಳು ಅಂತ. ಇಂಥವರಿಗೆ ಹೊಸತಾದ ವ್ಯವಸ್ಥೆ. ಯಾಕೆಂದ್ರೆ ಸಣ್ಣ ಮಟ್ಟಿನ ಚಿಕಿತ್ಸೆ ಇದ್ದಾಗೆ. ಸೂಚಿ ಸುತೀಷ್ಣ ತುಂಡಾಭಿಹಿ ಮಕ್ಷಿಕಾಭಿಹಿ ಸಮಂತತಃ ತುದ್ಯಮಾನೈಶ್ಚ ಗಂತವ್ಯಂ. ಪಾಪಿಷ್ಠೈಹಿ ಬಾಲಘಾತುಕೈಹಿ, ಅತ್ಯಂತ ಕ್ರೂರವಾದ ಕೆಲಸ, ಮಕ್ಕಳ ಮೇಲಿನ ದೌರ್ಜನ್ಯ. ಇಂಥವರನ್ನು ಸೊಳ್ಳೆಗಳು, ವಿಚಿತ್ರವಾದ ಸೊಳ್ಳೆಗಳು, ಅವುಗಳ ಬಾಯಿ ಸೊಂಡಿಲು ಬಹಳ ಸೂಜಿಯಂತೆ ಚೂಪು, ಬಹಳ ತೀಕ್ಷ್ಣ, ತುಂಬ ಗಟ್ಟಿ. ಸೂಚಿ ಸುದಿಷ್ಟ ತುಂಡಾಭಿಹಿ ಮಕ್ಷಿಕಾಭಿಹಿ, ಒಂದೆರಡಲ್ಲ, ಇಡೀ ಮುತ್ತಿಗೆ ಆಗ್ತವೆ ಅವನು ಸುತ್ತ ಮೈಗೆ, ಚುಚ್ಚುತ್ತಾವೆ. ಈ ರೀತಿಯಾಗಿ ಕಷ್ಟಪಟ್ಟು ಹೋಗ್ತಾನೆ. ಹರಂತಿ ಚ ವಸ್ತ್ರಾಣಿ
ತೇಯಾಂತಿ ವಿದ್ರುತಾಹ ನಗ್ರಹ. ಇಲ್ಲಿದ್ದಾಗ ಬಟ್ಟೆ ಬರೆಗಳನ್ನು, ಹಾಸಿಗೆಯ ಬಟ್ಟೆಯನ್ನು, ಇನ್ನಿತರ ಬಟ್ಟೆಗಳನ್ನು, ವಸ್ತ್ರಗಳ ವ್ಯವಸ್ಥೆಗಳನ್ನೆಲ್ಲ ಕದ್ದವರಿಗೆ ಅಲ್ಲಿ ಓಡುವಾಗ ಮೈಯಲ್ಲಿ ಬತ್ತಲೆ ಅಂತ ಬಟ್ಟೆ ಇರುವುದಿಲ್ಲ. ತೇ ವಿದ್ರುತಾಹ ನಗ್ರಹ ಅಂತಾರೆ. ತೇಯಾಂತಿ ವಿದ್ರುತಾಹ ನಗ್ರಹ. ಅವರು ಬತ್ತಲೆಯಲ್ಲಿ ಓಡ್ತಾ, ಯಾಕೆ ಇಲ್ಲಿ ಬಟ್ಟೆ ಕದ್ದಿದ್ದಾರೆ ಅವರು, ಅವರಿಗೆ ಬಟ್ಟೆ ಇಲ್ಲ. ಪಿಶಾಚಿಗಳಂತೆ ಓಡ್ತಾರೆ ಇರ್ತಾರೆ, ಪಿಶಾಚಿಗಳು ಬಟ್ಟೆ ಇಲ್ಲದ ಹೋಗೋತಾರೆ. ಪಿಶಾಚ ಇವ ಅಂತ ಕೃಷ್ಣ ದೃಷ್ಟಾಂತ ಕೊಡ್ತಾನೆ. ಹಾಗಾದ್ರೆ ಪಿಶಾಚಿಗಳಿಗೆ ಬಟ್ಟೆ ಇಲ್ಲ ಅಂತ ಅರ್ಥ ಆಗ್ತದೆ. ಭೂತ ಪ್ರೇತ ಪಿಶಾಚಗಳು ಅಂತ ಕ್ಷುದ್ರಗಳು ಕಾಣ್ತಾವಲ್ಲ, ಅವುಗಳಿಗೆ ಏನಿಲ್ಲ. ಅದಕ್ಕೆ ಕೆಲವರು ನೋಡಿದವರು ಹೇಳ್ತಾರಲ್ಲ, ಖಾಲಿ ಅಸ್ಥಿ ಪಂಜರದಾಗಿ ಕಾಣ್ತಾ ಉಂಟು. ದಟ್ ಇಸ್ ಟ್ರೂ. ಕೃಷ್ಣ ಹೇಳುವಂತೆ ಈ ರೀತಿಯಾಗಿ ಓಡ್ತಾರಲ್ಲಿ. ಇದು ಮಾತ್ರ ಬಟ್ಟೆ ಮಾತ್ರ ಅಲ್ಲ, ಏನೇನೋ ಕದ್ದವರಿಗೆ, ಬಗೆ ಬಗೆಯ ವಸ್ತುಗಳನ್ನು ಕದ್ದವರು ಬಗೆ ಬಗೆಯ ರೀತಿಯಿಂದ ಹೋಗ್ತಾರೆ. ವಿಚಿತ್ರವಾದ ಪೆಟ್ಟು ತಿಂದುಕೊಂಡು ಹೋಗ್ತಾರೆ. ತತ್ರ ಚಾಪಿ ಗತಾಹ ಪಾಪಾಹ ವಿಷ್ಟಾಕೂಪೇಶು ಅನೇಕಶಃ. ಪಾಪಿನಃ ವರ್ಷ ಎಂತ ಹೇಳ, ತಾವಂತೋ ವರ್ಷ ಕೋಟಿಸ್ತು. ಅಲ್ಲಿ ಹೇಲಿನ ಗುಂಡಿಗಳಿವೆ ಅಂತೆ ಈ ಪಾಪಿಗಳಿಗೆ, ಅಲ್ಲಿ ಬೀಳ್ತಾವೆ. ಎಷ್ಟು ಸಮಯ? ವಿಷ್ಟಾಕೂಪ ಅಂತ ಕರೀತಾರೆ. ಗುಂಡಿಂದ ನಾನು ಶಬ್ದ ಹೇಳಿದ್ದು, ಬಾವಿ ಎಂದಿದ್ದಾರೆ ಅವರು. ಹೇಲಿನ ಬಾವಿ, ದೊಡ್ಡ ದೊಡ್ಡ ಡ್ರೈನೇಜ್. ಅದರಲ್ಲಿ ಕೋಟಿಗಟ್ಟಲೆ ವರ್ಷ ಬೀಳುತ್ತಾರೆ. ಜೀವಂತಹ ವರ್ಷ ಕೋಟಿ ಇಸ್ತು ಕ್ಲಿಶ್ಯಂತೆ ವೇದನಾತ್ಮತಃ. ಭಯಂಕರ ಅನುಭವ, ಕಷ್ಟ. ಆ ಗಲೀಜಲ್ಲಿ ಮೇಲೆ ಬರುವಂತಿಲ್ಲ, ಒದಾಡ್ತಾ ಇರ್ತಾರೆ, ಕಷ್ಟಪಡ್ತಾರೆ. ಏನೆಲ್ಲ ಕದ್ದವರು, ಏನೆಲ್ಲ ಅನ್ಯಾಯ ಮಾಡಿದವರಿಗೆಲ್ಲ ಶಿಕ್ಷೆ, ತಪ್ಪಿಸಿಕೊಂಡವರಿಗೆ, ಉದ್ದೇಶಪೂರ್ವಕವಾಗಿ ಅನ್ಯಾಯ ಮಾಡಿದವರಿಗೆ. ಮತ್ತೆ ಇಲ್ಲಿ ಬಂದವಳಿತ ಪುನರ್ಜನ್ಮ ಆದ ನಂತರ ಏನಾಗ್ತಾರೆ? ವಿಷ್ಟಾಕ್ರಮಿತ್ತಂಗಚ್ಚಂತಿ ಜನ್ಮಕೋಟಿ ಶತನೃಪ. ಧರ್ಮರಾಜನ ಹೇಳ್ತಾರೆ. ಮತ್ತೆ ಇಲ್ಲಿ ಬಂದ ಅವ್ರು ಏನಾಗ್ತಾರೆ ಕೇಳಿದ್ರೆ, ಹೇಲಿನಲ್ಲಿ ಹುಳ ಆಗ್ತಾರೆ, ಕ್ರಿಮಿ ಆಗ್ತಾರೆ. ಯಾಕೆ? ಇರುವಾಗ ದೇವರ ಧರ್ಮ ಮಾಡಲಿಲ್ಲಲ್ಲ, ದೇವರು ಕೊಟ್ಟ ದೇಹವನ್ನು ಚೆನ್ನಾಗಿ ದುಡಿಸ್ಲಿಲ್ಲಲ್ಲ. ಕ್ರಿಮಿಗಳಂತೆ ಅಲ್ಲೇ ಹೊರಳಾಡಿಕೊಂಡು, ತಿಂದುಕೊಂಡು, ಬಿದ್ದುಕೊಂಡು, ಓಡಾಡಿಕೊಂಡಿರ್ತಾರಲ್ಲ, ಅಂತರಿಗೆ ದೇವರು ತೋರಿಸುವುದು, ನಿನಗೆ ಹುಳ ಆಗ್ಬೇಕಾ? ಹುಳ ನೆನೆಗುತ್ತ ತೆವಳಿಕೊಂಡು ನೆಲದಲ್ಲಿ ಬಿದ್ದಿರುವುದು. ಎದ್ದು ಕೂತು ದೇವರ ಚಿಂತನೆ, ಜಪ, ಅನುಷ್ಠಾನ, ಪಾರಾಯಣ, ಓದು ಎಲ್ಲ ಯಾರು ಮಾಡುವುದಿಲ್ಲ. ಅಂತವ್ರು ಏನಾಗ್ತಾರೆ ಕೇಳಿದ್ರೆ, ಮತ್ತೆ ಕಷ್ಟವನ್ನು ಅನುಭವಿಸಿ ಹುಟ್ಟಿ ಬಂದರೂ ಎಲ್ಲಿ ಹುಟ್ಟುತ್ತಾರೆ ಕೇಳಿದ್ರೆ, ಹೇಲಿನಲ್ಲಿ ಹುಟ್ಟುತ್ತಾರೆ. ಮಲದಲ್ಲಿ ಪ್ರಾಣಿಗಳಾಗಿ, ಕೀಟಗಳಾಗಿ, ಹುಳಗಳಾಗಿ ಬರ್ತಾರೆ. ಅದು ಎಷ್ಟು ಸಮಯ? ಅವ್ರು ಹೇಳ್ತಾರೆ, ಜನ್ಮ ಕೋಟಿ ಶತನೃಪ. ಇಂಥದ್ದು 100 ಕೋಟಿ ಜನ್ಮ ಹೇಲಿನಲ್ಲಿ ಹುಟ್ಟಿದ್ದು. ಹುಳ ಇತ್ತು ಎಷ್ಟೋ ದಿನ. ಅದೀಗ ಈಗಂತೂ ಹೇಲಿನಲ್ಲಿ ಹುಟ್ಟಿದ್ರೆ ಪಕ್ಕ ಸಾಯುವುದೂ ಇಲ್ಲ. ಯಾಕೆಂದ್ರೆ ಈಗ ಹೇಲನ್ನು ಗುಟ್ಟಾಗಿ ಇಟ್ಕೊಳ್ತಾರೆ, ಗುಂಡಿಯಲ್ಲಿ ಇಟ್ಟು ಕಳಿಸ್ತಾರೆ. ಅದು ಮತ್ತೆ ಸಮುದ್ರಕ್ಕೂ ಎಲ್ಲ ಸೇರಿಕೊಂಡು ಬೆಳೆದಾಗ್ತದೆ. ಹಿಂದೆಲ್ಲ ಆದ್ರೆ ಬಟಾ ಬಯಲಲ್ಲಿ ಮಾಡಿ ಅದು ಒಂದೋ ತಿಂದೋಗಿ ಪ್ರಾಣಿಗಳು, ಅಥವಾ ಅಲ್ಲೇ ಒಣಗಿ ಹೋಗಿ ಮಣ್ಣಾಗಿ ಮುಗಿದೋಗ್ತಿತ್ತು. ಈಗ ಆಗಲ್ಲ. ಅಲ್ಲಿ ಆದ ಪ್ರಾಣಿಗಳು ಬೆಳೆದು ಬೆಳೆದು ದೊಡ್ಡ ಮಟ್ಟಿನಲ್ಲಿ ಆಗ್ತವೆ, ಪಕ್ಕ ಸಾಯುವುದಿಲ್ಲ. ಅಂತದ್ದು ಕೃಷ್ಣ ಹೇಳ್ತಾನೆ, 100 ಕೋಟಿ ಜನ್ಮ ಬರಲಿಕ್ಕೆ ಉಂಟು ಅಂತಾರೆ ಅಂತ ಹುಳ ಆಗಿ ಹೋಗುವಾಗ. ಬೊಬ್ಬೆ ಕೇಳ್ತದೆ ಅಂತಾನೆ ಕೃಷ್ಣ. ಯಮದೂತರಲ್ಲಿ ಕೇಳ್ತಾರೆ, ಬೇಡ್ತಾರೆ. ಅನ್ನಂ ಪಾನೀಯ ಸಹಿತಂ ಪ್ರಾರ್ಥಯಂತೆ ಪುನಃ ಪುನಃ. ಕೃಷ್ಣ ಹೇಳ್ತಾನೆ, ಸ್ವಾಮಿನ್ ಅನ್ನಂ, ಅನ್ನ ಕೊಡಿ. ಅವರು ಸ್ವಾಮಿನ್ ಶಬ್ದ ಆಗ್ತಾರೆ ನೋಡಿ. ಕೃಷ್ಣ ಹೇಳೋದು ಅದನ್ನು, ಓಯ್ ನಮಗೆ ಚೂರು ತಿನ್ಲಿಕ್ಕೆ ಕೊಡಿ, ಹಸಿವೆ ಆಗ್ತದೆ, ಕುಡಿಲಿಕ್ಕೆ ಕೊಡಿ, ಬಾಯಾರಿಗೆ ಆಗ್ತದೆ ನೋಡಿ. ಆದ್ರಿಂದಲೇ ಸತ್ತವರ ವಿಷಯದಲ್ಲಿ ಆದಷ್ಟು ಅನ್ನದಾನ ಮಾಡಿ, ಆದಷ್ಟು ನೀರು ದಾನ ಮಾಡಿ ಅಂತ ಹೇಳ್ತಾರೆ. ಇವ ಒಬ್ಬೆ ಹೊಡಿತಾನಂತೆ, ಅನ್ನ ಕೊಡಿ, ನೀರು ಕೊಡಿ, ನೀರು ಕೊಡಿ, ಅನ್ನ ಕೊಡಿ, ಹಸಿವೆ ಆಗ್ತದೆ ನೋಡಿ. ಇಷ್ಟು ಸಂಕಟದಲ್ಲಿಯೂ ಹಸಿವು ಬಾಯಾರಿಗೆ ಇನ್ನಷ್ಟು ಜೋರು ಬಾಧಿಸ್ತದೆ. ಕೊನೆಗೂ ಸಾಯುವ ಯೋಚನೆ ಬರುವುದಿಲ್ಲ. ಸತ್ತವನಿಗೂ ಸಾಯ್ತಾ ಇರುವಾಗಲೂ ಬದುಕುವ ಆಸೆ, ಆ ನಮೂನೆ ಮನಸ್ಸು ಟ್ರೆಂಡ್ ಅಂತ ಹೇಳಿ ಕೃಷ್ಣ ಅವರು ಬೊಬ್ಬೆ ಹಾಕಿ ದೈನ್ಯದ ಪರಿಸ್ಥಿತಿಯಲ್ಲಿ ಅನ್ನ ಬೇಕು, ನೀರು ಬೇಕು ಅಂತ ಹೇಳುವಾಗ ಧರ್ಮರಾಜನಿಗೆ ಕೇಳಿಯೇ ದುಃಖ ಒಮ್ಮಳಿಸಿ ಬಂದು ಮೂರ್ಛೆ ತಪ್ಪಿ ಹೋಯಿತು, ಬಿದ್ದ. ಕೇಳುಗನೇ ಬಿದ್ದ. ಆರಂಭದಲ್ಲೇ ಕೃಷ್ಣ ಹೇಳಿದ್ದ, ಬಹಳ ಭಯಾನಕ ಕೇಳುವ ಪರಿಸ್ಥಿತಿ ಅಂತ. ಮನುಷ್ಯನಿಗೆ ಅರ್ಥ ಆಗುವುದಿಲ್ಲ ಆಗಿದ್ರು ಅಂತ. ಧರ್ಮರಾಜನಿಗೆ, ಯಮಧರ್ಮನಿಗೆ ತನ್ನದೇ ಪೋರ್ಟ್ಫೋಲಿಯೋ, ತನ್ನದೇ ಅಧಿಕಾರದ ನೆಲೆ, ಅದು ಸ್ವ ಅನುಭವ ಇದೆ ಅವನಿಗೆ, ಸ್ವದರ್ಶನ. ಹಾಗಿದ್ರು ಧರ್ಮರಾಜ ಗಾಬರಿ ಅಂದ್ರೆ ಅಷ್ಟು ಸ್ಮೂತವ, ತುಂಬಾ ಮೃದು ಹೃದಯ. ಮನೆಗೆ ನೇತ್ರೇ ಪ್ರಕ್ಷಾಲ್ಯತೋ ಏನು, ಕಣ್ಣಿಗೆ ನೀರೆಲ್ಲ ಹಾಕಿಕೊಂಡು ಸಮಾಧಾನ ಪಟ್ಟುಕೊಂಡು
ಕೃಷ್ಣನಲ್ಲಿ ಕೇಳ್ತಾನೆ, ಕೃಷ್ಣ ಕೇನೋಪಾಯೇನ ತಮ್ ಮಾರ್ಗಂ ತರಂತಿ ಪುರುಷಾಹ ಸುಖಂ. ಬಹಳ ಚಂದ ಮಾತಾಡಿದ ಕೃಷ್ಣ. ಹೇಗೆ ಅದನ್ನು ಸುಖವಾಗಿ ಜನ ಆ ದಾರಿಯನ್ನು ದಾಟ್ತಾರೆ ಅಂತ ಹೇಳು ನನಗೆ. ಕ್ಲಿಷ್ಟಮಯವಾದ ಯಮಮಾರ್ಗವನ್ನು ತೊರೆದು ಮನುಷ್ಯ ಆರಾಮವಾಗಿ ಹೇಗೆ ಹೋದಾನಿ ಎನ್ನುವುದರ ಬಗ್ಗೆ ನನಗೆ ತಿಳಿಸಬೇಕು ಕೃಷ್ಣ ಅಂತ ಹೇಳ್ತಾನೆ. ಕೃಷ್ಣ ಹೇಳುತ್ತಾನೆ, ಚೆನ್ನಾಗಿದೆ ಅಂತ. ಮುಖ್ಯ ವಿಷಯವೇ ಅದಕ್ಕೆ ನಾನು ಹೇಳಿದೆ ಒತ್ತು ಕೊಟ್ಟು, ಕೆಟ್ಟವರಿಗೆ ಮಾತ್ರ ಈ ಗತಿ ಅಂತ ಹೇಳಿದ್ದೆ ಅಂತ ಕೃಷ್ಣ ಹೇಳಿದ್ದಾನೆ ಅಂತ ತೋರಿಸಿಕೊಟ್ಟಿದ್ದೆ. ಪಾಪಕರ್ಮಣ ಪಾಪಿಷ್ಟೈ ಇಂತೆಲ್ಲ ಹೇಳಿದ್ದು ಹೇಗೆ ಅಂತ. ದಾನ ಧರ್ಮ ಮಾಡದವ, ಜೀವಲೋಕಕ್ಕೆ ಕಂಟಕನಾದವ, ಅನ್ಯಾಯ ಮಾಡಿದವ ಅಂತೆಲ್ಲ ಹೇಳಿದ್ದೆ. ಕೃಷ್ಣ ಹೇಳ್ತಾನೆ, ಗುರು ಶುಶ್ರೂಷಣೆ ಯುಕ್ತಾ ದೇವ ಬ್ರಾಹ್ಮಣ ಪೂಜಕಾ ಯೇ ಪ್ರಯಚ್ಛಂತಿ ವಿಪ್ರೇಭ್ಯ ತೇ ಸುಖಂ ಯಾಂತಿ ತತ್ಪಥ. ದಾನ ಮಾಡಿದ್ದವರಿಗೆ ಈ ದಾರಿ ಸುಖವಾಗಿರ್ತದೆ ಅಂತ ಹೇಳಿ, ಸೊತ್ತನ್ನು ಆಸೆಯಿಂದ ಉಪಯೋಗಿಸಿಕೊಳ್ಳದೆ, ತಾನು ಮಾತ್ರ ನುಂಗಿ ಇಟ್ಟುಕೊಳ್ಳದೆ, ಯಾರಿಗೂ ಕೊಡದೆ ಲೋಭಿಯಾಗಿಸದೆ, ಆದಷ್ಟು ಹಂಚಿಕೊಂಡು ಜನರಿಗೆ ಕೊಟ್ಟುಕೊಂಡು ಬದುಕಿದವ ಅವನು ಖಂಡಿತವಾಗಿ ಒಳ್ಳೆ ದಾರಿಯಲ್ಲಿ ಹೋಗ್ತಾನೆ. ಈ ದಾರಿಯಲ್ಲಿ ಒಳ್ಳೆಯದಾಗಿ ಹೋಗ್ತಾನೆ. ಹೋಗ್ಲಿಕ್ಕಿದೆ, ಯಮಾಲಯಕ್ಕೆ ಹೋಗ್ಲಿಕ್ಕಿದೆ, ಆದರೆ ಅವರಿಗೆ ಇಂತಹ ಸಂಕಟಗಳು ಇಲ್ಲ, ನೋವುಗಳು ಇಲ್ಲ, ತೊಂದರೆಗಳು ಇಲ್ಲ. ಯಾಕೆಂದ್ರೆ ಅವರು ಒಳ್ಳೆ ಜ್ಞಾನವನ್ನು ಸಂಪಾದನೆ ಮಾಡಿದ್ದಾರೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೇರ್ಜುನ. ಕೃಷ್ಣನ ಈ ಗೆರೆ ಭಾರಿ ಲಾಯ್ತು. ತಿಳಿದವ ಯಾವತ್ತು ಕರ್ಮವನ್ನು ಒಳ್ಳೆ ರೀತಿಯಿಂದ ನಡೆಸಿ ಹಾಳಾಗುವುದಿಲ್ಲ ಅಂತ. ಕರ್ಮ ಅವನಿಗೆ ಬಂಧನ ಆಗುವುದಿಲ್ಲ, ಸಂಕೋಲೆ ಆಗುವುದಿಲ್ಲ, ಕಳಚಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ದೇವರ ಬಗ್ಗೆ ಎಚ್ಚರ ಮಾಡಿಕೊಳ್ಳಿಕ್ಕೆ ಅದನ್ನು ಹೇಗೆ ಸಂಪಾದನೆ ಮಾಡೋದು ದೇವರಿಗೆ ಹೇಳಿದೆ. ಗುರು ಶುಶ್ರೂಷಣೆ ಯುಕ್ತ. ಕೃಷ್ಣ ಹೇಳ್ತಾನೆ, ಹೋಗಿ ಕೇಳಪ್ಪ, ತಿಳ್ಕೊಳ್ಬೇಕು, ದೊಡ್ಡವರು ಹೇಳಿಕೊಟ್ಟದ್ದನ್ನು ಕಲಿಬೇಕು. ಮಕ್ಕಳಿಗೆ ತಂದೆ ತಾಯಿಗಳೇ ಗುರುಗಳಿರ್ತಾರೆ, ಆ ಬಳಿಕ ಗುರುಗಳು ಸಿಗ್ತಾರೆ ಇನ್ನು ಹೆಚ್ಚಿನ ವಿಷಯಕ್ಕೆ. ಮುಂದುವರಿಲಿಕ್ಕುಂಟು, ಕೂತ್ಕೊಳ್ಳುವುದಲ್ಲ ಸುಮ್ಮನೆ. ಸುಮ್ಮನೆ ಕೂತ್ರೆ 3 ಅಲ್ಲ 6 ಹೊತ್ತು ತಿಂದರೂ ಮಕ್ಕಳೇನು ಬೆಳೆಯುವುದಿಲ್ಲ. ಗಾತ್ರದಲ್ಲಿ ಬೆಳೆದಾರ, ತಟ್ಟಿರಾಯನಾದಾರ, ಅದರ ಪ್ರಯೋಜನ ಏನಾಗುತ್ತೆ? ಆದ್ರಿಂದ ಹಿಂದೆ ಎಲ್ಲ ಮಮತೆ ತೊರೆದು ಮಕ್ಕಳನ್ನು ದೂರಕ್ಕೆ ಬಿಟ್ಟು ಬರುದು. 8 ವರ್ಷ ಆದಾಗ ಕಲೀಲಿಕ್ಕೆ ಹಾಕಿ ಬರುದು. 12 ವರ್ಷ ಹೊರಗಿಂದ ಕಲಿತಾರೆ, ಗುರುಗಳಲ್ಲಿ ಕಲಿತಾರೆ. ಆ ಬಳಿಕ ಬೆಳೆದ ಬಳಿಕ ಬರ್ತಾರೆ, ಮತ್ತೆ ಬೇಕಾದ್ರೆ ಮದುವೆ ಆಗ್ತಾರೆ, ಇಲ್ಲ ಅಂದ್ರೆ ಇನ್ನೂ ಕಲಿಬಹುದು ಹೇಳ್ತಾರೆ, ಮತ್ತು 10 ವರ್ಷ ಕಲಿತಾರೆ, ಮತ್ತು ಬೇಕಾದ್ರೆ ಮದುವೆ ಆಗಬಹುದು, ಬೇಕಾದ್ರೆ ಮತ್ತು 12 ವರ್ಷ ಕಲಿಬಹುದು. ಹೀಗೆ 4-6 ಬಾರಿ ಹಂತದಲ್ಲಿ ಕಲೀಲಿಕ್ಕುಂಟವರಿಗೆ. ಬೇಡ ಅಂತಾದ್ರೆ ಕಲಿದು ಮುಗಿಯುವುದಿಲ್ಲ. ಮಾತ್ರ ಕಲಿದು ಮುಗಿಸಿ ನಾನು ಮತ್ತೆ ಬರ್ತೇನೆ ಹೇಳಲಿಕ್ಕಿಲ್ಲ. ಸಾಯುವವರೆಗೂ ಕಲಿಕೊಂಡು, ಸತ್ತ ಬಳಿಕ ಇನ್ನೊಂದು ಮತ್ತು ಕಲೀಲಿಕ್ಕುಂಟು. ಮತ್ತೆ ಶುರುವಿಂದಲ್ಲ, ಅದು ವಿಶೇಷ. ಮನುಷ್ಯ ಓದಿ ಇಷ್ಟೇ ಅಂತ ಹೇಳಿ ತಿಳ್ಕೊಳ್ಬೇಡಿ. ಈ ಜನ್ಮದಲ್ಲಿ ಏನು ಓದಿದ, ಎಲ್ಲಿ ನಿಲ್ಲಿಸಿದ, ಮುಂದಿನ ಜನ್ಮದಲ್ಲಿ ಅಲ್ಲಿಂದ ಮುಂದೆ ಹೋಗ್ತಾನೆ, ಅಲ್ಲಿಂದ ಮುಂದೆ ನೋಡ್ತಾನೆ, ಅಲ್ಲಿಂದ ಮುಂದೆ ತೆಗಿತಾನೆ ತನ್ನ ಅಕೌಂಟ್. ಇದನ್ನೇ ಕೃಷ್ಣ ಹೇಳಿದ್ದು, ಅಥವಾ ಶ್ರೀಮತಾಂಗೆ ಯೋಗ ಭ್ರಷ್ಟೋ ಅಭಿಜಾಯತೆ. ಮತ್ತೆ ಅಲ್ಲಿ ಹೋಗಿ ಕೂತರು ಸಹ ದೊಡ್ಡ ಮನೆತನದಲ್ಲಿ ಹುಟ್ಟಿದ್ರು ಯಥಾ ಪ್ರಕಾರ ಅವರ ಸಂಗತಿ ಹೋಗದೆ ಅಲ್ಲಿ ಮತ್ತೆ ಯೋಗಾಭ್ಯಾಸ ತೊಡಗಿ ಮತ್ತೆ ಮುಂದೆ ಹೋಗ್ತಾನೆ, ಮತ್ತೆ ಮುಂದೆ ಕೇಳುತ್ತಾನೆ. ಆದ್ರಿಂದ ಇಷ್ಟೇ ಅಂತ ತಿಳ್ಕೊಳ್ಬೇಡಿ, ಎಷ್ಟನ್ನಾದ್ರೂ ಪಡ್ಕೊಳ್ಳಿ, ಮುಂದಕ್ಕೆ ಉಂಟದು ಒಟ್ಟಾಗಿ ನಮ್ಮೊಟ್ಟಿಗೆ ಬರಲಿಕ್ಕೆ. ಈಗ ಕೃಷ್ಣ ಹೇಳ್ತಾನೆ, ದೊಡ್ಡವರು ಉಪಾಸನೆ ಮಾಡು, ಸೇವೆ ಮಾಡು, ಅವರಲ್ಲಿನ ಜ್ಞಾನ ಸಂಪತ್ತನ್ನು ಪಡಿ. ಅದರಿಂದಾಗಿ ದೇವತೆಗಳ, ತಿಳಿದವರ, ಜ್ಞಾನಿಗಳ, ಭಗವದೆಚ್ಚರುಳ್ಳವರ ಆರಾಧನೆಯನ್ನು ಮಾಡಿ. ವಿಷಯ ತಿಳಿದ್ರಿಂದ ಏನ್ ಮಾಡ್ಲಿಕ್ಕೆ ಆಗುತ್ತೆ ಅಂದ್ರೆ, ವಿಷಯ ತಿಳಿದ್ರಿಂದ ಕರ್ಮ ಚೆನ್ನಾಗಿ ಆಗ್ತದೆ. ದೇವ ವಿದ್ಯಾ ಕರೋತಿ ವೀರ್ಯೋತ್ತರಂ ಭವತಿ. ನಾವೆಲ್ಲ ಮಾಡುತ್ತೇವೆ, ಆದರೆ ಲಾಭ ಇಲ್ಲ, ಒಳ್ಳೆದಾಗುವುದಿಲ್ಲ. ಯಾಕೆ ಕೇಳಿದ್ರೆ ಮಾಡಿದ್ದೆಲ್ಲ ಸರಿ ಇಲ್ಲ. ಖರ್ಚಾಗಿರ್ಬಹುದು, ನೇರ್ಪಿರ್ಬಹುದು, ಆದ್ರೆ ಪ್ರಯೋಜನ ಏನಿಲ್ಲ. ಯಾಕೆಂದ್ರೆ ತಲೆಗೆ ಅಷ್ಟೇ ಮಾಡಲಿಲ್ಲ, ತಿಳ್ಕೊಂಡೇ ಇರಲಿಲ್ಲ, ಕೇವಲ ಯಾಂತ್ರಿಕ ಆಗಿದೆ, ಪ್ರಯೋಜನ ಏನಾಗಲಿಲ್ಲ. ಪ್ಲಾಸ್ಟಿಕ್ ಹೂವನ್ನು ಮೆತ್ತಿಕೊಂಡು ಹೋದಾಗೆ ಪರಿಮಳ ಇಲ್ಲ, ಲುಕ್ಕಿ ಇದೆ, ಒರಿಜಿನಾಲಿಟಿ ಇಲ್ಲ, ಪ್ರಯೋಜನ ಏನಾಯ್ತು? ಹೂ ಮುಟ್ಟಿರಿದುಕೊಂಡಿದ್ದೇನೆ ಹೇಳಿಕೊಳ್ಳಿಕ್ಕೆ ಬರುತ್ತಾ? ಹೂ ಅಲ್ಲದು, ಆಕಾರದಲ್ಲಿ ಮಾತ್ರ ಅದು. ಪರಿಮಳ ಉಂಟೋ? ಇಲ್ಲ.
ಮಾಧುರ್ಯ ಉಂಟು, ಸೌಂದರ್ಯ ಉಂಟು, ಮೃದುತನ ಉಂಟು? ಏನಿಲ್ಲ, ಪ್ರಯೋಜನ ಏನಾಯ್ತು? ನಮಗೆ ಹಾಗೆ ಹೇಳಿಕೊಂಡು ಅದು ತೊಂದರೆ ಅಲ್ಲ, ನೋಡ್ಲಿಕ್ಕಾದ್ರೂ ಬಂತಲ್ಲ, ಅದು ಒಂದು ಚಂದ ಬ್ಯೂಟಿ ಹೇಳಿದ್ರೆ. ಹಾಗಾದ್ರೆ ಬಾಳೆಹಣ್ಣು ಸಹ ಪ್ಲಾಸ್ಟಿಕ್ ಇಟ್ಕೊಂಡು ಕೂತ್ಕೊಳ್ಳೋದು, ತಿನ್ಲಿಕ್ಕೆ ಆಗೋದಿಲ್ಲ. ಹೊಟ್ಟೆ ತುಂಬುತ್ತದೆ ಅದನ್ನು ತಿಂದ್ರೆ, ಹೊಟ್ಟೆ ತುಂಬಲಿಕ್ಕೆ ತಿನ್ಲಿಕ್ಕೆ ಬರ್ತದ ಅದು. ಹಾಗೆ ತಾನೇ ಯಾವ ವಸ್ತುವಿನಿಂದ ಯಾವುದರ ಯೂಸೇಜು ಅದು ಅಲ್ಲದಿದ್ರೆ ಅದು ವೇಸ್ಟ್. ಪ್ಲಾಸ್ಟಿಕ್ ಹೂವಿನಿಂದ ಪರಿಮಳ ಇಲ್ಲ ಅಂತ ಆದ್ರೆ ಅದು ಹೂ ಅಲ್ಲ ಅಂತಲೇ ಇರುತ್ತೆ, ವೇಸ್ಟ್. ಪರಿಮಳ ಇರುವುದು ಪುಷ್ಪ. ಪರಿಮಳ ಕೊಟ್ಟು ನಮ್ಮನ್ನು ಒಳ್ಳೆ ರೀತಿಯಿಂದ ತೊಡಗಿಸು. ಎಷ್ಟೋ ಪರಿಮಳದ ಥೆರಪಿಯಿಂದ ಎಷ್ಟು ಕೆಲಸ ಆಗತ್ತೆ. ಅದರಿಂದ ತುಳಸಿ ಹಾಕಲಿಕ್ಕೆಲ್ಲ ಹೇಳೋದು. ಕೇವಲ ತುಳಸಿ ದ್ರವ್ಯದಿಂದ ಮಾತ್ರ ಅಲ್ಲ, ಅದರ ಗಂಧವೂ ಉಪಯೋಗಕ್ಕೆ ಬರ್ತದೆ. ಹಾಗೆ ಈಟೇಬಲ್ ಅಲ್ಲದ ಬಾಳೆಹಣ್ಣು ಏನು ಮಾಡುತ್ತೆ, ತರಕಾರಿ ಏನು ಮಾಡುತ್ತೆ, ಅದರಿಂದ ಆಸ್ವಾದನೀಯವಾದ್ದಾಗಬೇಕದು. ಇದು ಆಘ್ರಾಣ ಯೋಗ್ಯ ಆಗಬೇಕು, ಪರಿಮಳ ತಗೊಳ್ಳಿಕ್ಕೆ ಬರಬೇಕು, ಅದು ತಿನ್ನಲಿಕ್ಕೆ ಬರಬೇಕು. ಹೀಗೆ ಬಹಳ ಚಂದವಾಗಿ ಭಗವಂತನ ಪೂಜೆ, ತಿಳಿದವರ ಸೇವೆ ಮಾಡುವ ಮೂಲಕ ಆತ ಶಾಸ್ತ್ರವನ್ನು ಅರಿತಿದ್ದರಿಂದ ಆ ಕೆಲಸ ಚೆನ್ನಾಗಿ ಆಗಲಿಕ್ಕೆ ಹೋಗಿ ಇದರಿಂದ ಒಳ್ಳೆ ರೀತಿಯಿಂದ ಜನರಿಗೆಲ್ಲ ತನ್ನ ವಿಷಯವನ್ನು ನೀಡುತ್ತಾನೆ, ತನ್ನ ಸೊತ್ತನ್ನು ಹಂಚುತ್ತಾನೆ. ಇದರಿಂದ ಒಳ್ಳೆ ಪ್ರಕಾರದಲ್ಲಿ ಹೋಗ್ತಾನೆ. ತೇಯಾಂತಿ ಸತ್ಪಥಂ ಸುಖಂ, ಆರಾಮವಾಗಿ ಹೋಗ್ತಾರೆ, ಬಹಳ ಚೆನ್ನಾಗಿ ಹೋಗ್ತಾರೆ. ಹೇಗೆ ಹೋಗ್ತಾರೆ ಅವರು? ಇದೆಲ್ಲ ಕತ್ತಲು ಕೊಂಪೆ, ಮತ್ತೆ ಭಯಾನಕ, ಮತ್ತೆಲ್ಲ ಹೊಡೆಯುವವರು, ಬಡಿಯುವವರು, ಕಚ್ಚುವವರು, ತಿನ್ನುವವರು, ನೆಲದಡಿ. ಇಲ್ಲಪ್ಪ, ತೇ ವಿಮಾನೈ ಮಹಾತ್ಮಾನಃ ಯಾಂತಿ ಚಿತ್ರೈ ಯಮಾಲಯಂ. ಕೃಷ್ಣ ಒಂದು ಮಾತು ಹೇಳಿಬಿಟ್ಟ, ಅವರು ವಿಮಾನದಲ್ಲಿ ಹೋಗ್ತಾರೆ ಅಂದ. ನೋಡಿ, ಈಗ ಟನಲಲ್ಲೇ ಹೋಗಬೇಕು ಅಂತ ಇಲ್ಲ, ಹೋಗುವ ದಾರಿ ಇನ್ನೊಂದು ಉಂಟು. ವಿಮಾನದಲ್ಲಿ ಹೋಗ್ತಾರೆ, ಮೇಲಿನಿಂದ ಹಾರಿಕೊಂಡು ಹೋಗ್ಲಿಕ್ಕೆ ಬರ್ತದೆ. ನೋಡಿ, ಆರಾಮವಾಗಿ. ಚಿತ್ರೈ ವಿಮಾನೈ, ಬಗೆ ಬಗೆಯ ವಿಮಾನ ಅಂತಾರೆ. ನಮಗೆ ಅವರ ಮುಂದಿನ ಪರಿಚಯದ ಗೆರೆಗಳಲ್ಲಿ ಗೊತ್ತಾಗ್ತದೆ ಎಂತ ವಿಮಾನಗಳನ್ನೆಲ್ಲ ಕೃಷ್ಣ ಹೇಳುತ್ತಾನೆ ಅಂತ. ಒಳ್ಳೆಯವರೆಲ್ಲ ಅಲ್ಲಿ ಹೋಗ್ತಾರೆ, ಬಹಳ ಆರಾಮವಾಗಿ ಹೋಗ್ತಾರೆ. ಅವರು ಅನ್ನದಾನ ಮಾಡಿರ್ತಾರೆ, ಬೇಕಾದಾಗೆ ಭಕ್ಷ್ಯ ಭುಜ್ಯಗಳನ್ನೆಲ್ಲ ಕೊಟ್ಟಿರ್ತಾರೆ. ಬಹಳ ಚಂದವಾಗಿ ಅವರು ಗೋದಾನಾದಿಗಳನ್ನೆಲ್ಲ ಮಾಡುತ್ತಾರೆ, ಬಟ್ಟೆ ಬರೆಗಳನ್ನು ಕೊಡುತ್ತಾರೆ. ಹಾಲು, ಮೊಸರು, ತುಪ್ಪ, ಎಳ್ಳು, ಜೊತೆಯಲ್ಲಿ ಎಣ್ಣೆ, ಇನ್ನು ಬೇಕಾದ್ರೆ ಹೇಳಿದ್ರೆ ಜೇನುತುಪ್ಪ, ಹಣ್ಣು, ಪುಷ್ಪ, ಇವನ್ನೆಲ್ಲ ಕೊಡ್ತಾರೆ ಅವರು. ಬೇಕಾದಾಗಿ ಬೇಕಾದವರಿಗೆ ದಾನ ಧರ್ಮಗಳನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇದರಿಂದ ಉಪಾನಹೌ ಛತ್ರಂಚ ಶಯನಾದಿ ಆಸನಾನಿಚ ಎಲ್ಲ ಹೇಳ್ತಾನೆ. ಅವರು ಚಪ್ಪಲಿ ದಾನ ಮಾಡಿದ್ದಾರೆ, ಕೊಡೆ ದಾನ ಮಾಡಿದ್ದಾರೆ. ಅದರಿಂದ ಅವರಿಗೆ ಅಲ್ಲಿ ಬಿಸಿಲು ಎಲ್ಲ ಬೀಳುವುದಿಲ್ಲ, ನೋವಾಗುವುದಿಲ್ಲ, ಕಾಲಿನಡೆಯೆಲ್ಲ ಸುಡುವುದಿಲ್ಲ. ಇನ್ನೊಬ್ಬರಿಗೆ ಕಾಲಡಿಗೆ ಅನುಕೂಲ ಆಗುವುದನ್ನೆಲ್ಲ ಸೊತ್ತು ಕೊಟ್ಟಿದ್ದಾರೆ, ಹಾಸಿಗೆ ಕೊಟ್ಟಿದ್ದಾರೆ, ಬಟ್ಟೆ ಕೊಟ್ಟಿದ್ದಾರೆ. ಅದರಿಂದ ಅವರು ನಗರರಾಗಿ ಹೋಗುವುದಿಲ್ಲ, ಚಳಿಯ ಬಾಧೆ ಎಲ್ಲ ಬರುವುದಿಲ್ಲ ಅವರಿಗೆ. ಹಾಸಿಗೆಲ್ಲ ಕೊಟ್ಟರಿಂದ ಆರಾಮವಾಗಿ ಸುಖವಾಗಿ ಇರ್ತಾರೆ ಅವರು. ಹೀಗೆ ಎಲ್ಲ ಬಗೆ ಬಗೆಗಳ ಸೊತ್ತುಗಳನ್ನು ದಾನ ಮಾಡುವುದರ ಮೂಲಕ ತೇಯಾಂತಿ ಅಶ್ವೈಹಿ ವೃಷೈರ್ವಾಪಿ ಕುಂಜರೈರಪಿ ಅಲಂಕೃತ. ಅವರು ಚಂದ ಮಾಡಿ ಅಲಂಕಾರ ಮಾಡಿಕೊಂಡು ಇಂಥದ್ದೆಲ್ಲ ದಾನ ಮಾಡಿದ್ರೆ ವಿಮಾನದಲ್ಲೇ ಹೋಗ್ಬೇಕು ಅಂತಿಲ್ಲ. ಕೆಲವರೆಲ್ಲ ಕುದುರೆಯಲ್ಲಿ ಹೋಗ್ತಾರೆ ಅವರವರ ಯೋಗ್ಯತೆ ಅಂತೆ. ಕೆಲವರಿಗೆಲ್ಲ ಎತ್ತುಗಳಿವೆ. ಈ ವಿಮಾನಗಳು ಕೆಲವೊಮ್ಮೆ ಎತ್ತುಗಳು ಎಳೆಯುವುದು ವಿಮಾನ ಉಂಟಂತೆ, ನಮ್ಗೆ ಗೊತ್ತೇ ಇಲ್ಲ, ವಿಚಿತ್ರ. ವೃಷಯುಕ್ತ ಈ ವಿಮಾನ ಇದ್ದಾರೆ, ಋಷಭಯುಕ್ತ ಇಂತ ಎತ್ತುಗಳು ಸೇರಿದ ವಿಮಾನಗಳು. ಕೆಲವರು ಎತ್ತುಗಳ ಮೇಲೆ, ಕೆಲವರು ಆನೆಗಳ ಮೇಲೆ, ಇನ್ನು ಕೆಲವರು ತೇಯಾಂತಿ ಕಾಂಚನೈಯಾನೆ, ಕೆಲವರು ಬಂಗಾರದ ರಥದಲ್ಲಿ ಹೋಗ್ತಾರಂತೆ. ಇನ್ನು ಕೆಲವು ವಿಮಾನಗಳಿಗೆ ಹಂಸಯುಕ್ತೈಹಿ ವಿಮಾನ ಇಷ್ಟ, ಹಂಸ ಕಟ್ಟಿದೆ, ಹಾರುವ ಹಂಸಗಳು, ಅವುಗಳು ವಿಮಾನವನ್ನು ಕರ್ಕೊಂಡು ಹೋಗುದು. ಇನ್ನು ಚಕ್ರವಾಕ ಪ್ರಯುಕ್ತ ಇಷ್ಟ ಅಂತ, ಚಕ್ರವಾಕ ನಾವು ಬೆಳಗ್ಗೆ ನೋಡ್ತೇವಲ್ಲ, ಹಕ್ಕಿ, ಬೀಳಿಗೆ ಹಕ್ಕಿಗಳು, ಬಾನಾಡಿಗಳು, ಅವುಗಳು ಕಟ್ಟಿಕೊಂಡ ಚಕ್ರವಾಕಗಳು, ಸುಮಾರು ಮುದ್ದೆ ಅವುಗಳು ಎತ್ತಿಕೊಂಡು ಹೋಗುವ ವಿಮಾನಗಳು. ಮತ್ತು ವಿಮಾನಗಳು ಅಂದ್ರೆ ಮೆಲ್ಲೋಗುವುದಿಲ್ಲ, ವಾಯು ವೇಗಿ ಬಿಹಿ ಅಂತಾರೆ. ನೋಡಿ, ಇದರಲ್ಲಿ ಕಲಿಬೇಕಾದ್ ನಾವು ವಿಮಾನ. ವಾಯು ವೇಗಿ ಬಿಹಿ ಅಂತ, ಗಾಳಿಯಷ್ಟು ಸ್ಪೀಡಲ್ಲಿ ಹೋಗುವ ವಿಮಾನಗಳಿದ್ದು ಅಂತ ಹೇಳುದು. ಅದ್ಭುತ. ಚಂಡಮಾರುತಗಳ ಬಗ್ಗೆ ಕೆಲವೊಮ್ಮೆ ಕಿಲೋಮೀಟರ್ ಬರ್ತಾರಲ್ಲ, ಸ್ಪೀಡ್ ಇದೆ ಅಂತ. ಹಾಗೆ ವಿಮಾನ ಇಲ್ಲಿದ್ದು ಅತ್ಯಂತ ಪ್ರಶಸ್ತವಾದ ವಿಮಾನಗಳು ಭಾರಿ ಸ್ಪೀಡ್ ಆಗಿ ಹೋಗ್ತಾವೆ. ಅಂತಹ ಒಳ್ಳೆ ವಿಮಾನಗಳಿಂದ ಹೋಗ್ತಾರೆ. ಇನ್ನೊಂದು ಒಳ್ಳೆ ಸುದ್ದಿ ಹೇಳುತ್ತಾನೆ ಕೃಷ್ಣ, ನಾವು ಕಲಿಬೇಕಾದ್ದು. ಈ ದೇವ ಬ್ರಾಹ್ಮಣ ಪೂಜಕ ಅಂತ ಕೃಷ್ಣ ಹೇಳಿದ್ದ. ದೇವರನ್ನು ಪೂಜೆ ಮಾಡುವವರೆಲ್ಲ ವಿಮಾನದಲ್ಲಿ ಬರ್ತಾರೆ, ಅವರಿಗೆಲ್ಲ ನಡ್ಕೊಂಡು ಹೋಗುವ ದಾರಿಯಲ್ಲ ಯಮಾಲಯ ಅಂತ. ಹೇಗಿರ್ತದೆ ಅವರ ದೇವರ ಪೂಜೆಯ ಕಥೆ ಅಂದರೆ, ಒಂದು ಮಾತು, ಇದು ಕಲಿಬೇಕಾದ ಕಥೆ ಕೃಷ್ಣ ಹೇಳುವಂಥದ್ದು. ಯೇಷಾಂ ದೇವಗೃಹಾಣಿ ಇಹ ಚಿತ್ರಾಣಿ
ಆಯತನಾನಿ ಚ ಮನೋಹರಾಣಿ ಕಾಂತಾನಿ ದರ್ಶನೀಯಾನಿ ಭಾಂತಿ ಚ ತೇವ್ರಜಂತಿ ವಿಮಾನ. ಎಷ್ಟು ನೋಡಿ, ಊರಿನಲ್ಲಿದ್ದಾಗ, ಈ ದೇಶದಲ್ಲಿದ್ದಾಗ, ಇಲ್ಲಿ ಭೂಲೋಕದಲ್ಲಿದ್ದಾಗ ಯಾರು ದೇವರ ಪೂಜೆಯನ್ನು ಮಾಡ್ತಾರೆ, ಹೇಗೆ ಗೊತ್ತಾಗುತ್ತೆ ಮಾಡ್ತಾರೆ ಅಂತ? ಅವರ ಮನೆಯಲ್ಲಿ ದೇವರ ಕೋಣೆ ನೋಡಬೇಕಂತೆ. ದೇವರ ಕೋಣೆ ಎಷ್ಟು ಚೆನ್ನಾಗಿದೆ, ಅದರ ಮೇಲೆ ವಿಮಾನ ಚೆನ್ನಾಗಿರುತ್ತೆ. ದೇವಗ್ರಹ ಏನು ನೋಡಿ, ದೇವಗೃಹಾಣೀಯ ಚಿತ್ರಾಣಿ, ಚಂದವಾದ ದೇವಗ್ರಹಗಳು, ವಿಶಾಲವಾದ ಸ್ಥಳ, ಒಳ್ಳೆ ಅಲಂಕಾರಗಳು, ಸುಂದರ, ಒಂದಿಷ್ಟು ಎಣ್ಣೆ ಜಿಡ್ಡುಗಳು, ಒಂದಿಷ್ಟು ಜಿರಳೆ ಹಾತೆಗಳು, ಒಂದಿಷ್ಟು ಬತ್ತಿ ಇತ್ಯಾದಿಗಳು ಉಪಯೋಗಿಸಿದ್ದು ಹಾಳು ಪದಾರ್ಥಗಳು, ಮತ್ತೊಂದಿಷ್ಟು ಕರಿ ಕಪ್ಪುಗಳು, ಇವೆಲ್ಲ ಹಾಕಿದ್ರೆ ದೇವರ ಕೋಣೆಯನ್ನು ಇಟ್ಟುಕೊಂಡ ಕತೆ ನೋಡಿದ್ರೆ ದೇವರು ಹೋಗುವಾಗಲೂ ದಾರಿ ಚೆನ್ನಾಗಿ ಮಾಡುವುದಿಲ್ಲ, ಕಸಗಡ್ಡಿಗಳ ದಾರಿ ಕೊಡ್ತಾರೆ. ಅಂದ್ರೆ ದೇವ ಮಂದಿರ, ದೇವಗ್ರಹ, ಭಗವಂತನ ಎಷ್ಟೋ ಜನರ ಮನೆಯಲ್ಲಿ ದೇವರ ಕೋಣೆಯೇ ಇಲ್ಲ. ದೇವರ ಜಾಗೆಯಲ್ಲಿ ಕೇಳಿದ್ರೆ ಎಲ್ಲಿಯೋ ಅಟ್ಟದಲ್ಲಿಯೋ, ಮೆಟ್ಟಲ ಎಡೆಯಲ್ಲಿಯೋ, ಅಡಿಗೆ ಕೋಣೆಯ ಮೂಲೆಯಲ್ಲಿಯೋ ತೋರಿಸಿ ಬಿಡ್ತಾರೆ. ಪ್ರತ್ಯೇಕವಾದ ಕೋಣೆ, ಅದನ್ನು ಮತ್ತೆ ಗುಡಿಯಾಗಿ ಎತ್ತರವಾಗಿ ಇರಿಸುವ ವ್ಯವಸ್ಥೆ, ಸ್ವಚ್ಛವಾಗಿರುವ ಕ್ರಮ, ಅದಕ್ಕೆ ಬೇಕಾದಂತಹ ತೋರಣಗಳು, ವಯ್ಯಾರಗಳು, ಅಲಂಕಾರಗಳು, ಇವನ್ನೆಲ್ಲ ಕೃಷ್ಣನಲ್ಲಿ ಹೇಳುತ್ತಾ ಇದ್ದಾನೆ. ನಿಜವಾದ ದೇವರನ್ನು ಹಿಡಿಲಿಕ್ಕೆ ಆಗದಿದ್ರು ದೇವರ ಪ್ರತೀಕಗಳ ಆರಾಧನೆ ಉಂಟಲ್ಲ, ಆ ಪ್ರತೀಕಗಳಲ್ಲಿ ಆದ್ರೂ ಪೂರ್ಣತೆ ಉಂಟಲ್ಲ ತೋರಿಸ್ಲಿಕ್ಕೆ. ದೇವರು ಪ್ರತೀಕ ಅಲ್ಲ, ಆದ್ರೆ ಪ್ರತೀಕದಲ್ಲಿ ದೇವರಿದ್ದಾನಲ್ಲ. ನಮಗೆ ತೀರ್ಥ ಆಗುವುದಲ್ಲಿಂದೇ ಅಲ್ವ. ಹಾಗಾಗಿ ಬಹಳ ಚಂದವಾಗಿ ಯಾರು ದೇವರನ್ನು ಹೆಚ್ಚು ಮೆಚ್ಚಿಸ್ತಾನೋ ಅವರು ಒಳ್ಳೆ ವಿಮಾನದಲ್ಲಿ ಹೋಗ್ತಾರೆ. ದೇವರಿಗೆ ಒಂದು ಸಣ್ಣ ಪುಷ್ಪ ಸಾಕು, ಮತ್ತೆ ಇವರ ಮುಡಿಯಲ್ಲಿ ಒಂದು ಚೆಂಡು, ದೇವರಿಗೆ ಒಂದು ಪರ್ಕಟ್ ಬಾಳೆ ಹಣ್ಣಿಟ್ಟರೆ ಸಾಕು, ಮತ್ತೆ ಇವನಿಗೆ ಗೋರೆಗಟ್ಟಲೆ ತಿನ್ಲಿಕ್ಕೆ, ದೇವನಿಗೆ ಒಂದು ಸಣ್ಣ ತಟ್ಟೆಯಲ್ಲಿ, ಇವನಿಗೆ 3 ದೊಡ್ಡ ಬೆಳ್ಳಿ ಬಟ್ಟಲೆಲ್ಲ ಆಗಬೇಕು. ಇದು ಪ್ರಯೋಜನ. ದೇವರಿಗೆ ಎಲ್ಲವನ್ನು ಸಮರ್ಪಿಸಿ ದೇವರ ವೈಭವವನ್ನು ಗುರುತಿಸು. ನಮಗಷ್ಟು ಬೇಡ, ಆದರೂ ದೇವರಿಗೆ ಬೇಕು, ದೇವರ ಆರಾಧನೆಗೆ ಬೇಕು. ಹೇಳುವುದಷ್ಟೇ ಅಲ್ಲ, ದೇವರ ಪರಿವಾರಗಳಿದ್ದಾರೆ, ಪೀಠ ದೇವತೆಗಳು, ಆವರಣ ದೇವತೆಗಳು, ಆಯುಧ ದೇವತೆಗಳು, ಆಭರಣ ದೇವತೆಗಳು, ಎಷ್ಟೆಲ್ಲ ಇಲ್ಲ ಭಗವಂತನ ಪರಿವಾರಗಳು. ಅತ್ತ ಇತ್ತ ಉಪಯೋಗಿಸಿಕೊಳ್ಳುವ ಗಂಟೆಯಲ್ಲಿ ಘಂಟಾಭಿಮಾನಿಗಳು, ದೀಪದಲ್ಲಿ ದೀಪಾಭಿಮಾನಿಗಳು, ಇತ್ತ ಶಂಖದಲ್ಲಿ ಒಂದಿಷ್ಟು ದೇವತೆಗಳು, ಛತ್ರ ಚಾಮರ ವ್ಯಂಜನ ಪರ್ಯಂಕಾದಿಗಳು, ಉಪಚಾರಗಳಲ್ಲಿ ಬರುವವರೆಲ್ಲ, ಇನ್ನು ಆಸನ ವ್ಯವಸ್ಥೆಯಲ್ಲಿ ಉಪಚಾರಗಳು. ಈ ಹೇಳಲಿಕ್ಕುಂಟ. ನಾನು ದೇವರ ಉಪಚಾರಗೊಳ್ಳೋದ್ಲೇ ಒಂದು ಕೊಟ್ಟಿದ್ದೇನೆ ಎಪಿಸೋಡ್, 16 ಉಪಚಾರ ಪೂಜೆ, ಅಲ್ಲಿ ಕೇಳಬಹುದು ಏನೆಲ್ಲ ಇದೆ ಹೇಗೆ ಅಂತ. ಹಾಗಾಗಿ ಕೃಷ್ಣ ಹೇಳುತ್ತಾನೆ, ಯಾರು ಚಂದವಾದ ದೇವಗ್ರಹದ ಜೊತೆಯಲ್ಲಿ ಈ ಲೋಕದಲ್ಲಿ ದೇವರ ಸೇವೆ ಮಾಡುತ್ತಾ ಇರ್ತಾನೆ, ಎಲ್ಲ ಮನಸ್ಸಿನಲ್ಲಿ ಉಂಟು ಸ್ವಾಮಿ, ಕಲ್ಪಿಸಿದ್ದೇನೆ ಹೇಳಿದ್ರೆ, ಹಾಗಾದ್ರೆ ದೇವರು ಕೊಡತಕ್ಕ ವಿಮಾನವೋ ಅಥವಾ ಊಟವೋ ಕಲ್ಪಿಸಿದ್ದೆ. ಹೀಗೆ ಯೋಚನೆ ಮಾಡೋದಪ್ಪ. ಹಲ್ವ ಬಂತು ಬಾಯಲ್ಲಿ ತಿನ್ನುವುದು, ಅಲ್ಲಿ ಎಲ್ಲ ಆಡಿಸುವುದು ಬಾಯಿ, ಸಿಕ್ಕಿತು ಅಂತ ಹೇಳೋದು, ಸ್ವಲ್ಪ ಹೊತ್ತಿನಲ್ಲಿ ಮತ್ತೆ ಉಂಡೆ ಬಂತು ಹೇಳೋದು, ಮತ್ತೆ ಮಾತ್ರ ಮೆಲ್ಲ ಉಂಡೆ ತಿನ್ನುವಾಗ ಎಲ್ಲಿಯಾದ್ರೂ ಹಲ್ಲು ಜಾರಿದ್ರೆ ಕಷ್ಟ, ಅದನ್ನು ಮತ್ತೆ ಯೋಚನೆ ಮಾಡಬೇಕು. ಗಟ್ಟಿಯ ಒಡೆ ಎಲ್ಲ ತಿನ್ನುವಾಗ ಇದೆಲ್ಲ ಪ್ರಯೋಜನ ಇಲ್ಲ ಅಂದ. ನಿಮ್ಮ ಕಲ್ಪನೆಯ ಕೂಸಿನಲ್ಲಿ ದೇವರನ್ನು ಕುಳ್ಳಿರಿಸಬೇಡಿ, ವಾಸ್ತವ ಪ್ರಪಂಚಕ್ಕೆ ಬನ್ನಿ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಯೇಷಾಂ ದೇವಗೃಹಾಣಿ ಇಹ ಅಂದ ಇಲ್ಲಿ. ಆದ್ರಲ್ಲೇ ಕೃಷ್ಣ ಹೇಳಿದ್ದು, ಜ್ಞಾನೀಚ ಕರ್ಮಾಣಿ ಸದೋದಿತಾನಿ ಕುರ್ಯಾದ ಕಾಮ. ತಿಳಿದವನೂ ಕರ್ಮ ಮಾಡಲಿಕ್ಕೆ ಉಂಟು, ಬಿಡ್ಲಿಕ್ಕೆ ಇಲ್ಲ. ಇನ್ನೊಬ್ಬರನ್ನು ತೋರಿಸ್ಲಿಕ್ಕಾದ್ರೂ ಮಾಡಲಿ, ಅವನು ಮಾಡದಿದ್ರು ನಡೀತದೆ. ಅಹಿಂಸಾ ಪ್ರಥಮಂ ಪುಷ್ಪಂ, ಅವನಿಗೆ ಪುಷ್ಪ ಬೇಡ, ಅಹಿಂಸೆಯೇ ಪುಷ್ಪ. ಸತ್ಯ ಪುಷ್ಪಂ ತಪ ಪುಷ್ಪಂ ಜ್ಞಾನಂಚೈವಾಷ್ಟಮಂ ಪುಷ್ಪಂ ಹೇಳಿಕೊಂಡು ಯಾವುದು ಕೇಳಿದ್ರೆ ಭಾವಪುಷ್ಪದಿಂದಲೇ ಪೂಜೆ ಮಾಡಿದ್ದೇನೆ, ದೇವರಿಗಿದೆ, ಈ ಪುಷ್ಪ ಬೇಡ, ಪತ್ರ ಬೇಡ, ನೀರು ಬೇಡ, ಊಟ ಬೇಡ ಎಲ್ಲ ಹೇಳಿಕೊಂಡ್ರೆ ಪ್ರಯೋಜನ ಇಲ್ಲ. ಜ್ಞಾನಿಯಾದವನು ಅದನ್ನು ಕೊಡಲಿ, ಭಾವಪೂಜೆ ಮಾಡಲಿ, ಜೊತೆಯಲ್ಲಿ ಪ್ರತಿಮಾ ಪೂಜೆ ನಡೆಸಲಿ ಹೇಳಿಕೊಂಡು ಬಹಳ ಚಂದವಾಗಿ ಭಗವಂತ ಇಂಥವರು ವಿಮಾನದಲ್ಲಿ ನೋಡಿ. ಬೇಕಾ ಯೋಚನೆ ಮಾಡಿ, ನಿಮಗೆ ವಿಮಾನದಲ್ಲಿ ಹೋಗಬೇಕು ಅಂತಿದ್ರೆ ನಾಳೆಯಿಂದಲೇ ದೇವರ ಕೋಣೆಯಲ್ಲಿ ದೇವರನ್ನು ಮೆಚ್ಚಿಸುವ ಹೆಚ್ಚು ಗಂಟೆಯನ್ನು ನಿಮ್ಮ ಜೀವನದಲ್ಲಿ ಹಾಕಿಕೊಳ್ಳಿ. ಆರಾಮವಾಗಿ ವಾಯುವೇಗದ ವಿಮಾನದಲ್ಲಿ ಸಂಚಾರ ಮಾಡಿ. ಇದು ಕೃಷ್ಣ ಕೊಟ್ಟ ಒಂದು ಸಣ್ಣ, ನಮಗೆ ಏನು ಹೇಳುವ, ಒಂದು ಬಹಳ ಸುಂದರವಾದಂಥ ಟಿಪ್ಸ್ ಇದು. ಭಗವದ ವಿಶೇಷವಾದ ಸೌಕರ್ಯದಲ್ಲಿ ಯಮಾಲಯದಲ್ಲಿಗೆ ಅದ್ಭುತವಾಗಿ ಸುಖಕರವಾಗಿ ವಿಮಾನವನ್ನು ಏರಬೇಕಾದ್ರೆ ದೇವರನ್ನು ಚೆನ್ನಾಗಿ ಮಾತಾಡಿಸಿ ದೀರ್ಘಕಾಲದಲ್ಲಿ ಪತ್ರಂ ಪುಷ್ಪಂ ಫಲಂ ತೋಯಂ, ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಕೃಷ್ಣ ಅರ್ಜುನ ಹೇಳುವಾಗ. ಆಚಾರ್ಯ ಅವತರಣಿಗೆ ಅದೇ ಕೊಡುತ್ತಾರೆ ಭಾಷ್ಯದಲ್ಲಿ. ಅಂತಹ ಮಹಾಮಹಿಮ ಸಂಪನ್ನಾದ ಭಗವಂತ ನಮ್ಮ ಕೈಗೆ ಎಟಗುವುದಿಲ್ಲ ಅಂತ ಎಣಿಸಬೇಡಿ, ನಿಮ್ಮ ಪ್ರೀತಿಯ ಪತ್ರ ಪುಷ್ಪ ಫಲ ತೋಯಗಳಿಗೂ ಸಿಗ್ತಾರೆ ಅಂತ ಅವರು ಅವತಾರಿಗೆ ಕೊಡುವಾಗ ನೋಡ್ಬೇಕು ಎಷ್ಟು ಚೆನ್ನಾಗಿದೆ. ಎಂತ ಎತ್ತರದ ದೇವರು, ನನಗೆ ಎಲ್ಲಿ ಬರ್ತಾರೆ ಅಂತ ನೀವು ದೂಡಬೇಡಿ. ದೇವರು ನಿಮ್ಮ ಮನೆಯಲ್ಲೇ ಇದ್ದಾನೆ, ನಿಮ್ಮ ಭಾವಕ್ಕೆ, ನಿಮ್ಮ ಮೆಚ್ಚುಗೆಗೆ, ನಿಮ್ಮ ಭಕ್ತಿಗೆ ಸಿಗ್ತಾನೆ. ಎಷ್ಟು ಸಣ್ಣ ಮಟ್ಟಿನಲ್ಲಿ ಭಗವಂತನನ್ನು
ಆರಾಧಿಸ್ಲಿಕ್ಕೆ ಆಗುತ್ತೆ ಅಂತ ಹರ್ಷತ ಪ್ರಾರ್ಚತ ಅಂತ ಏನು ಶ್ರುತಿ ಕೊಟ್ಟಿದೆ ಕರೆ ಅದನ್ನು ಕೃಷ್ಣ ಇಲ್ಲಿ ಕೊಟ್ಟಿದ್ದಾನೆ. ಹೀಗೆ ಮುಂದಿನ ಪಯಣದ ಚಿಂತನೆಯ ಬಗ್ಗೆ ಕೃಷ್ಣನ ಮಾತನ್ನು ನಾವು ಮತ್ತೆ ಧರ್ಮ ವೇದಿಕೆಯಲ್ಲಿ ಸೇರುವ ಕೇಳುವ ವಂದನೆಗಳೊಂದಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.